ಸೊ ಸೌತ ಮಂಡಿ ಸೌತ ಅನ್ನೋದು ಆಸ್ಟಿಯೋ ಆರ್ಥ್ರೈಟಿಸ್. 70% ಆಫ್ ದ ಪೇಷಂಟ್ಸ್ ಬರೋದೇ ಆಸ್ಟಿಯೋ ಆರ್ಥ್ರೈಟಿಸ್ 50 to 60 years ಆಫ್ ಏಜ್. ಈ ಲಿಗಮೆಂಟ್ ಇಂಜುರಿ ಆಗಿ ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಆಸ್ಟಿಯೋ ಆರ್ಥ್ರೈಟಿಸ್ ಬರ್ಬೋದು. ಹೇಗೆ ಥೈರಾಯ್ಡ್ ಶುಗರ್ ಬರುತ್ತೆ ಅದೇ ತರ ಜಾಯಿಂಟ್ ಬರುವಂತ ಕಾಯಿಲೆ ರುಮಟಾಯ್ಡ್ ಆರ್ಥ್ರೈಟಿಸ್. ಸೊ ವಯಸ್ಸಾದ್ಮೇಲೆ ಆಸ್ಟಿಯೋ ಆರ್ಥ್ರೈಟಿಸ್ ಹಾಗೆ ಆಗತ್ತೆ. ಕಾರ್ಟ್ಲೇಜ್ ಗ್ರಾಜುಯಲಿ ವಿಲ್ ಥಿನ್ ಔಟ್ ಅಂಡ್ ಡ್ಯಾಮೇಜ್. 45 ಯಂಗ್ಸ್ಟರ್ಸ್ ಅಲ್ಲಿ ಒಬೆಸಿಟಿ ಇಂದ ನೋಡ್ತೀವಿ. ದೇ ಆರ್ ಆಲ್ ಕಾಲ್ಡ್ ಲೋಡ್ ಬೇರಿಂಗ್ ಜಾಯಿಂಟ್ಸ್ ಅಂತ. ಸಿವಿಯರ್ ಕೇಸಸ್ ಅಲ್ಲಿ 100-200 meters ನಡೀತಾನೆ ದೇ ವಿಲ್ ಗೆಟ್ ಲಾಟ್ ಆಫ್ ಪೇನ್. ಸ್ಲೋಲಿ ಕಾಲು ಬೆಂಡ್ ಆಗ್ತಾ ಹೋಗುತ್ತೆ. ಸೊ ನಡೆಯೋದನ್ನ ನಿಲ್ಸ್ಬಿಟ್ಟಿದೀನಿ ಜಾಸ್ತಿ ಆಗದೆ ಇರಲಿ ಅಂತ. ಸಿಂಪ್ಟಮ್ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ದಟ್ ಇಟ್ ಇಸ್ ಇನ್ ಅ ಸಿವಿಯರ್ ಸ್ಟೇಜ್ ಅಂತ. ಸ್ವೆಲ್ಲಿಂಗ್ ಇದೆಯಾ, ರೆಡ್ನೆಸ್ ಇದೆಯಾ, ನೀ ಮೂವ್ಮೆಂಟ್ ಎಷ್ಟಿದೆ. ದೇ ವಿಲ್ ಬಿ ಏಬಲ್ ಟು ವಾಕ್ 3 to 4 kilometers ಅಟ್ ಅ ಸ್ಟ್ರೆಚ್ ನಡೀತಾರೆ. ಬಟ್ ನಾವು ಈಗ ಹಾಕ್ತಾ ಇರೋ ಜಾಯಿಂಟ್ಸ್ ಎಲ್ಲ ಹೈ ಫ್ಲೆಕ್ಸ್ ನೀಸ್ ಅಂತ. ಕೆಳಗೆ ಕೂತ್ಕೊಂಡು ಅವ್ರು ಯೋಗ ಕೂಡ ಮಾಡ್ಬೋದು. ಸೊ ಕ್ಯಾಲ್ಶಿಯಂ ರಿಚ್ ಡಯಟ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಆರ್ಥ್ರೈಟಿಸ್ ಇದು ಒಂದು ರೀತಿ ಮೂಳೆಗಳಿಗೆ ಹಾಗೆಯೇ ಗಂಟುಗಳಿಗೆ ಸಂಬಂಧಿಸಿದಂಥ ಉರಿಯೂತ ಅಂತಲೇ ಹೇಳ್ಬೋದು. ಇದು ಬರಬೇಕು ಅಂತ ಹೇಳಿದ್ರೆ ವಯಸ್ಸು ಆಗಲೇಬೇಕು ಅಂತ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸಲ್ಲೂ ಕೂಡ ಈ ಒಂದು ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಿದ್ರೆ ಈ ಆರ್ಥ್ರೈಟಿಸ್ನಲ್ಲಿ ಯಾವೆಲ್ಲ ಟೈಪ್ಸ್ ಇದೆ, ಅದರಲ್ಲೂ ಕೂಡ ವಿಶೇಷವಾಗಿ ನಾವು ನೋಡೋದಾದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದರೆ ಏನು, ಇದಕ್ಕೆ ಕಾರಣಗಳೇನು, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಶಿಕಿರಣ್, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಆರ್ಥ್ರೈಟಿಸ್ ಫಸ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಏನು, ಇದು ಹಾಗೇನೆ ಆಸ್ಟಿಯೋ ಆರ್ಥ್ರೈಟಿಸ್ ಯಾವ ರೀತಿ ಆಗಿರುತ್ತೆ, ಡಿಫ್ರೆನ್ಸ್ ಯಾವ ರೀತಿ ಆಗಿರುತ್ತೆ ಅಂತ. ಸೊ ಆರ್ಥ್ರೈಟಿಸ್ ಅನ್ನೋ ಪದದ ಅರ್ಥ ಏನಂದ್ರೆ ಯಾವುದೇ ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್, ಒಳಊತ ಅಂತ ಏನ್ ಕರಿತೀವಿ, ದಟ್ ಇಸ್ ಕಾಲ್ಡ್ ಆಸ್ಟಿಯೋ ಆರ್ಥ್ರೈಟಿಸ್. ಅದರಲ್ಲೂ ಮೋಸ್ಟ್ ಕಾಮನ್ ಬರೋದು ಆಸ್ಟಿಯೋ ಆರ್ಥ್ರೈಟಿಸ್. ಆಸ್ಟಿಯೋ ಆರ್ಥ್ರೈಟಿಸ್ ನಮ್ಮ OPD ಬರೋ ಪೇಷಂಟ್ಸ್ ಅಲ್ಲಿ 70% ಆಫ್ ದ ಪೇಷಂಟ್ಸ್ ಬರೋದೇ ಆಸ್ಟಿಯೋ ಆರ್ಥ್ರೈಟಿಸ್. ಆಸ್ಟಿಯೋ ಆರ್ಥ್ರೈಟಿಸ್ ಏನಂದ್ರೆ ಬೇಸಿಕ್ಲಿ ಜಾಯಿಂಟ್ಸ್ ಅಲ್ಲಿ ಇಟ್ ಇಸ್ ಲೈನ್ಡ್ ಬೈ ಕಾರ್ಟಿಲೇಜ್ ಅಂತ. ಅಂದ್ರೆ ದಟ್ ಇಸ್ ಅ ಸ್ಮೂತ್ ಲೇಯರ್. ಒಂದು ಮೂಳೆ ಇನ್ನೊಂದು ಮೂಳೆ ಮೂವ್ಮೆಂಟ್ ಆಗುವಾಗ ಸ್ಮೂತ್ ಮೂವ್ಮೆಂಟ್ ಆಗಲಿಕ್ಕೆ ಕಾರ್ಟಿಲೇಜ್ ಅಂತ ಒಂದು ಲೇಯರ್ ಇರುತ್ತೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಏನಾಗುತ್ತೆ, ಈ ಜಾಯಿಂಟ್ ಲೇಯರು ಸ್ಲೋಲಿ ವೇರ್ ಅಂಡ್ ಟೇರ್ ಅಂತ ಹೇಳ್ತೀವಿ. ಸೊ ಸೌತ, ಮಂಡಿ ಸೌತ ಅನ್ನೋದು ಆಸ್ಟಿಯೋ ಆರ್ಥ್ರೈಟಿಸ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಕಾರ್ಟಿಲೇಜ್ ತೆಳ್ಳಗಾಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಡ್ಯಾಮೇಜ್ ಆದಾಗ ಇಟ್ ಕಾಸಸ್ ಆಸ್ಟಿಯೋ ಆರ್ಥ್ರೈಟಿಸ್. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿ ಒಂದು ಮೂಳೆ ಇನ್ನೊಂದು ಮೂಳೆ ಉಜ್ಜಿ ದೇ ಡೆವಲಪ್ ಇನ್ಫ್ಲಮೇಷನ್, ಪೇನು, ಊತ, ಆಮೇಲೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ಟಿಫ್ನೆಸ್ಸು. ಸೊ ದಿಸ್ ಇಸ್ ಬೇಸಿಕ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ವೇರ್ ಅಂಡ್ ಟೇರ್ ಆಫ್ ದ ಜಾಯಿಂಟ್. ಓಕೆ, ಯೂಶಲಿ ಯಾವ ಏಜ್ ಗ್ರೂಪ್ವರೆಗೆ ಇದು ಬರುತ್ತೆ ಅಂತ? ಸೊ ದ ಮೋಸ್ಟ್ ಕಾಮನ್ ಇಸ್ 50 to 60 years ಆದಮೇಲೆ ಏಜ್ ರಿಲೇಟೆಡ್ ವೇರ್ ಅಂಡ್ ಟೇರ್ ಇಸ್ ಆಸ್ಟಿಯೋ ಆರ್ಥ್ರೈಟಿಸ್. ಅಂದರೆ ವಯಸ್ಸು ಆಗ್ತಾ ಹೇಗೆ ಮಂಡಿ ಸವಿತಾ ಹೋಗುತ್ತೆ, ಕಾರ್ಟಿಲೇಜ್ ತೆಳ್ಳಗೆ ಆಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಕಾಮನ್ಲಿ ನಾವು ನೋಡೋದು ಆಫ್ಟರ್ 50 to 60 years ಆಫ್ ಏಜ್. ಬಟ್ ಹಾಗಂತ ಯಂಗ್ಸ್ಟರ್ಸ್ ಅಲ್ಲಿ ಬರಲ್ಲ ಅಂತ ಇಲ್ಲ. ಸೊ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಮೋಸ್ಟ್ ಕಾಮನ್ ಇಸ್ ಏಜ್ ರಿಲೇಟೆಡ್. ಬಟ್ ಯಂಗ್ಸ್ಟರ್ಸ್ ಅಲ್ಲಿ ಏನಂದ್ರೆ ಏನಾದರೂ ಇಂಜುರಿ, ಅರ್ಲಿ ಇಂಜುರಿ ಆಗಿ, ಲಿಗಮೆಂಟ್ ಇಂಜುರಿ ಆಗಿ ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಅದರಿಂದಾನು ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಆಸ್ಟಿಯೋ ಆರ್ಥ್ರೈಟಿಸ್ ಬರ್ಬೋದು. ಸೊ ಬಟ್ ಮೋಸ್ಟ್ ಕಾಮನ್ ಏಜ್ ಗ್ರೂಪ್ ಇಸ್ ಎಲ್ಡರ್ಲಿ, 50-55 years ಆದ್ಮೇಲೆ ಆಸ್ಟಿಯೋ ಆರ್ಥ್ರೈಟಿಸ್ ನೋಡ್ತೀವಿ. ಓಕೆ, ಹಾಗಿದ್ರೆ ಡಿಫರೆನ್ಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ರುಮಟಾಯ್ಡ್ ಆರ್ಥ್ರೈಟಿಸ್ ಹಾಗೇನೆ ಇದಕ್ಕೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅಂಡ್ ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು 2 types ಆಫ್ ಆರ್ಥ್ರೈಟಿಸ್. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ನಾನು ಆಗಲೇ ಹೇಳ್ದಂಗೆ ಇಟ್ ಇಸ್ ಬೇಸಿಕ್ಲಿ ಬಿಕಾಸ್ ಆಫ್ ವೇರ್ ಅಂಡ್ ಟೇರ್, ಅಂದರೆ ಕಾರ್ಟಿಲೇಜ್ ತೆಳ್ಳಗಾಗಿ ಸೌದು, ಏಜ್ ರಿಲೇಟೆಡ್, ವಯಸ್ಸು ಆಗ್ತಾ ಡ್ಯಾಮೇಜ್ ಆಗುವಂಥ ಕಂಡೀಷನ್. ಬಟ್ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಇಟ್ ಇಸ್ ಅ ಇನ್ಫ್ಲಮೇಟರಿ ಕಂಡೀಷನ್ ಅಂತೀವಿ. ಅಂದರೆ ನಮ್ದು ಓನ್ ಬಾಡಿ ಜಾಯಿಂಟ್ ಮೇಲಿರೋ ಕಾರ್ಟಿಲೇಜ್ಗೆ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಿ ಇಟ್ ಡ್ಯಾಮೇಜಸ್ ದ ಕಾರ್ಟಿಲೇಜ್, ಊತ ಎಲ್ಲ ಬರುತ್ತೆ. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಬರೋದು ಎಲ್ಡರ್ಲಿ ಪೀಪಲಲ್ಲಿ. ಹಾಗೇನೆ ರುಮಟಾಯ್ಡ್ ಆರ್ಥ್ರೈಟಿಸ್ ನಾವು ನೋಡೋದು ಯಂಗ್ಸ್ಟರ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಇಟ್ ಇಸ್ ಅ ಇನ್ಫ್ಲಮೇಟರಿ ಕಂಡೀಷನ್. ಸೊ ಡಿಫರೆನ್ಸ್ ಬಿಟ್ವೀನ್ ದಿಸ್ ಇಸ್, ಇದು ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಒಂದು ಕಾಯಿಲೆ. ಹೇಗೆ ಥೈರಾಯ್ಡ್ ಶುಗರ್ ಬರುತ್ತೆ ಅದೇ ತರ ಜಾಯಿಂಟ್ ಬರುವಂತ ಕಾಯಿಲೆ ರುಮಟಾಯ್ಡ್ ಆರ್ಥ್ರೈಟಿಸ್. ಬಟ್ ಆಸ್ಟಿಯೋ ಆರ್ಥ್ರೈಟಿಸ್ ಇಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಾರ್ಟಿಲೇಜ್ ಡ್ಯಾಮೇಜ್ ಎಲ್ಲರಿಗೂ ಆಗುತ್ತೆ.
ಸೊ ದಟ್ ಈಸ್ ಆಸ್ಟಿಯೋಆರ್ಥ್ರೈಟಿಸ್. ಹಾಗಾದ್ರೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ಇದು ಬಂದೇ ಬರುತ್ತಾ? ಎಸ್. ಸೊ ವಯಸ್ಸಾದ್ಮೇಲೆ ಆಸ್ಟಿಯೋಆರ್ಥ್ರೈಟಿಸ್ ಹಾಗೆ ಆಗತ್ತೆ. ಕಾರ್ಟ್ಲೇಜ್ ಗ್ರಾಜುವಲಿ ವಿಲ್ ಥಿನ್ ಔಟ್ ಅಂಡ್ ಡ್ಯಾಮೇಜ್. ಬಟ್ ಯಾವ ಎಕ್ಸ್ಟೆಂಟ್ ಆಗತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ತಗೋತೀವಿ, ಹಾಗೇನೆ ಯಾವ ತರದಲ್ಲಿ ಜಾಯಿಂಟ್ ಯೂಸ್ ಮಾಡಿದ್ದಾರೆ, ಅರ್ಲಿಯರ್ ಅವ್ರು ಯಾವ ತರ ಕೆಲಸಗಳು ಮಾಡ್ತಾ ಇದ್ರು. ಸೊ ಇದರೆಲ್ಲ ಡಿಪೆಂಡಿಂಗ್ ಆನ್ ದಟ್ ಸಿವಿಯರಿಟಿನ we can see. ಬಟ್ ಎಲ್ಲಾರ್ಗು ಆಸ್ಟಿಯೋಆರ್ಥ್ರೈಟಿಸ್ ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್ ಏಜ್ ಆದ್ಮೇಲೆ 60+ ಆದ್ಮೇಲೆ ಬಂದೇ ಬರುತ್ತೆ. ಓಕೆ. ಈಗ ಕಾರಣ ಅಂತ ಹೇಳಿದ್ರೆ ಏಜ್ ಆದ್ಮೇಲೆ ಅದು ಬಂದೇ ಬರುತ್ತೆ ಅಂದ್ರೆ ವಯಸ್ಸಾಗೋದು ಒನ್ ಆಫ್ ದ ರೀಸನ್ ಅಂತ. ಅದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ರೀಸನ್ಸ್ ಇರುತ್ತೆ? ಸೊ ಬೇರೆ ಕಾರಣಗಳು ಆಗ್ಲೇ ನಾವು ಡಿಸ್ಕಸ್ ಮಾಡ್ದಂಗೆ ಮೋಸ್ಟ್ ಕಾಮನ್ ಇಸ್ ಏಜ್. ಸೆಕೆಂಡ್ ಮೋಸ್ಟ್ ಕಾಮನ್ ಇಸ್ ಈ ಇನ್ಫ್ಲಮೇಟರಿ ಕಂಡೀಷನ್. ಈಗ ನಾವು ಹೇಳಿದ್ವಲ್ಲ ರುಮಟಾಯ್ಡ್ ಆರ್ಥ್ರೈಟಿಸ್, ಸೀರೋನೆಗೆಟಿವ್ ಆರ್ಥ್ರೈಟಿಸ್ ಅಂತ ಇದೆಲ್ಲ ಕಾಯಿಲೆಗಳು ಬರುತ್ತೆ. ಅದು ಬಂದಾಗೂ ಇಟ್ ಎಫೆಕ್ಟ್ಸ್ ದ ಜಾಯಿಂಟ್ and it damages the cartilage. ಸೊ ಅದರಿಂದನೂ ಜಾಯಿಂಟ್ ಸವಿಯುತ್ತೆ. ಮೂರನೇ ಕಾರಣ ಬಂದು ಒಬೆಸಿಟಿ. ಒಬೆಸಿಟಿ ಈಸ್ ಆಲ್ಸೋ ಮೇನ್ ಕಾಸ್. ಸೊ 60+ ಏನು ನಾರ್ಮಲಿ ಆಸ್ಟಿಯೋಆರ್ಥ್ರೈಟಿಸ್ ನೋಡ್ತೀವಿ, ಬಟ್ ಒಬೀಸ್ ಪೀಪಲ್ ಅಲ್ಲಿ ಆರ್ಥ್ರೈಟಿಸ್ ಸ್ಟಾರ್ಟ್ಸ್ ಎಟ್ ಅ ಮಚ್ ಅರ್ಲಿಯರ್ ಏಜ್, ಅಂದ್ರೆ 40-45 ಯಂಗ್ಸ್ಟರ್ಸ್ ಅಲ್ಲೇ ಒಬೆಸಿಟಿಯಿಂದನೂ ನೋಡ್ತೀವಿ. ಒನ್ ಅದರ್ ರೀಸನ್ ಇಸ್ ಇಂಜುರಿ. ಅರ್ಲಿ ಏಜ್ ಅಲ್ಲಿ ಇಂಜುರಿ ಆಗಿದ್ರೆ ಕೂಡ ಅರ್ಲಿ ಆರ್ಥ್ರೈಟಿಸ್. ಹೌದು, ಇಂಜುರಿ ನೆಗ್ಲೆಕ್ಟ್ ಮಾಡಿ ಇಂಜುರಿ ಟೈಮಲ್ಲಿ ತಗೊಂಡಿಲ್ಲ ಅಂದ್ರೆ ಆಗತ್ತೆ. ಇನ್ನು ಒನ್ ಅದರ್ ಕಾಮನ್ ಕಾಸ್ ಇಸ್ ಡಿಫಾರ್ಮಿಟಿ ಇರುತ್ತೆ. ಚಿಕ್ಕ ವಯಸ್ಸಿಂದಾನೇ ಕಾಲ್ ಕ್ರಾಸ್ ಆಗಿರೋದು, ಜಾಯಿಂಟ್ಸ್ ಕ್ರಾಸ್ ಆಗಿರೋದಿರುತ್ತೆ. ಅವ್ರಿರೋರ್ಗು ಆಸ್ಟಿಯೋಆರ್ಥ್ರೈಟಿಸ್ ಇಸ್ ಅ ಕಾಮನ್ ಡಿಸೀಸ್. ಲಾಸ್ಟ್ಲಿ ಸಮ್ಟೈಮ್ಸ್ ಜೆನೆಟಿಕಲಿ ಆಲ್ಸೋ ಇಟ್ ಕ್ಯಾನ್ ಪ್ರಿಡಿಸ್ಪೋಸ್. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಒಬೇಸಿಟಿ ಒನ್ ಆಫ್ ದ ರೀಸನ್ ಆಗಬಹುದು ಅಂತ. ಹೇಗೆ ಕನೆಕ್ಷನ್ ಒಬೇಸಿಟಿ ಹಾಗೇನೆ ಅಲ್ಲಿ ಬರುವಂತ ಆ ಊತಕ್ಕೆ ಅಂತ? ಸೊ ನಮ್ದು ನೀ ಜಾಯಿಂಟ್, ಆಂಕಲ್ ಜಾಯಿಂಟ್, ಹಿಪ್ ಜಾಯಿಂಟ್ ಅಂದ್ರೆ ನಮ್ ಲೋವರ್ ಲಿಂಬ್ ಜಾಯಿಂಟ್ಸ್ ಏನಿದೆ, ಕಾಲಲ್ಲಿರೋ ಜಾಯಿಂಟ್ಸ್ಗಳು, ದೇ ಆರ್ ಆಲ್ ಕಾಲ್ಡ್ ಲೋಡ್ ಬೇರಿಂಗ್ ಜಾಯಿಂಟ್ಸ್ ಅಂತ. ಅಂದ್ರೆ ನಮ್ ಬಾಡಿ ವೇಟ್ ನಮ್ಮ ಮಂಡಿ ಮೇಲೆ ಇಟ್ ಗೋಸ್ ಥ್ರೂ. ಸೊ ಬಿಕಾಸ್ ಆಫ್ ದಿಸ್, ಇಫ್ ದ ಪೇಷಂಟ್ ಓವರ್ ವೇಟ್ ಒಬೆಸಿಟಿ ಇದ್ರೆ ಲೋಡ್ ಆನ್ ದ ಕಾರ್ಟಿಲೇಜ್ ಜಾಸ್ತಿ ಆಗಿ ಏನ್ 60+ ಡ್ಯಾಮೇಜ್ ಆಗಬೇಕು ಅರ್ಲಿಯರ್ ಏಜ್ ಗ್ರೂಪ್ಗೆ ಆಗುತ್ತೆ. ಹಾಗಿದ್ರೆ ದೇಹದ ತೂಕನೂ ಇಲ್ಲಿ ಮ್ಯಾಟರ್ ಆಗುತ್ತೆ. ಇಟ್ ಇಸ್ ನಾಟ್ ದಿ ಓನ್ಲಿ ಕಾಸ್. ತೂಕ ಒಂದೇ ಕಾಸ್ ಅಲ್ಲ, ಬಟ್ ಇಟ್ ಆಲ್ಸೋ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಸೊ ದಟ್ ಇಸ್ ವೈ ವಿ ಅಡ್ವೈಸ್ ಸ್ವಲ್ಪ ವೇಟ್ ಲಾಸ್ ಮಾಡ್ಕೊಳ್ಳಿ ಅಂತ ಓವರ್ ಒಬೀಸ್ ಅಲ್ಲ. ಸೊ ಇಟ್ ಕ್ಯಾನ್ ಪ್ರಿವೆಂಟ್ ಆರ್ಥ್ರೈಟಿಸ್, ಅರ್ಲಿ ಆರ್ಥ್ರೈಟಿಸ್. ಓಕೆ. ಹಾಗಿದ್ರೆ ಇದು ಬರ್ತಾ ಇದೆ ಅಂದಾಗ ಇನಿಷಿಯಲಿ ಸಿಂಪ್ಟಮ್ಸ್ ಯಾವ ರೀತಿ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ? ಸೊ ಸ್ಟಾರ್ಟಿಂಗ್ ಅಲ್ಲಿ ಪೇಷಂಟ್ಸ್ ಬರುವಾಗ ಏನ್ ಕಂಪ್ಲೇಂಟ್ಸ್ ಹೇಳ್ತಾರೆ ಅಂದ್ರೆ, ಮೇನ್ಲಿ ಕೆಳಗೆ ನೆಲದ ಮೇಲೆ ಕೂತು ಏಳುವಾಗ, ಮೆಟ್ಲತ್ತಿ ಇಳಿಯುವಾಗ, ವೆನ್ ದೇ ವಾಂಟ್ ಟು ಯೂಸ್ ಇಂಡಿಯನ್ ಟಾಯ್ಲೆಟ್, ಈ ತರ ಟೈಮ್ಸ್ ಅಲ್ಲಿ ಮಂಡಿ ನೋವು ಬರುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಇನಿಷಿಯಲ್ ಸಿಂಪ್ಟಮ್ಸ್. ಅಂದ್ರೆ ಹತ್ತೋದಕ್ಕೆ ಮೆಟ್ಲತ್ತಕ್ಕೆ ಇಳಿಯಕ್ಕೆ ಕಷ್ಟ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಕೆಳಗ್ ಕೂತಿ ಹೇಳುವಾಗ, ನೆಲದ ಮೇಲೆ ಕೂತಿ ಹೇಳುವಾಗ ಕಂಪ್ಲೇಂಟ್. ಬಟ್ ನಾರ್ಮಲ್ ವಾಕಿಂಗ್ ಅಲ್ಲಿ ಅಷ್ಟು ಕಂಪ್ಲೇಂಟ್ ಇರೋಲ್ಲ. ಓನ್ಲಿ ಮೇನ್ಲಿ ವೆನ್ ಮಂಡಿ ಮೇಲೆ ಸ್ಟ್ರೇನ್ ಬೀಳೋ ಅಂತ ಪೋಸ್ಚರ್ಸ್ ಏನಿರುತ್ತೆ ಅದರಲ್ಲಿ ಮಾಡುವಾಗ ಅವ್ರಿಗೆ ಪೇನ್ ಕಂಪ್ಲೇಂಟ್ ಮಾಡ್ತಾರೆ. ಇನಿಷಿಯಲ್ ಸಿಂಪ್ಟಮ್ಸ್. ಅದಾದ್ಮೇಲೆ ಒಂದ್ ವೇಳೆ ಸಿವಿಯರ್ ಆಯ್ತು, ಸೊ ಈ ಸ್ಟೇಜ್ ಅಲ್ಲಿ ನೆಗ್ಲೆಕ್ಟ್ ಮಾಡಿ ಹಾಗೆ ಕಾರ್ಟಿಲೇಜ್ ಡ್ಯಾಮೇಜ್ ಆಗ್ತಾ ಹೋದ್ರೆ ಅವ್ರು ಈವನ್ ನಾರ್ಮಲ್ ವಾಕಿಂಗ್ ಅಲ್ಲೂ ಕೂಡ ನಡೆಯಕ್ಕೆ ಕಷ್ಟ ಆಗುತ್ತೆ. 100 meters 200 meters ಸಿವಿಯರ್ ಕೇಸಸ್ ಅಲ್ಲಿ 100-200 meters ನಡೀತಾನೆ ದೇ ವಿಲ್ ಗೆಟ್ ಲಾಟ್ ಆಫ್ ಪೇನ್. ಕೂತ್ಕೋಬೇಕಂತ ಅನ್ಸುತ್ತೆ. ಅವ್ರ ಡೈಲಿ ಆಕ್ಟಿವಿಟೀಸ್ ನ ಎಫೆಕ್ಟ್ ಮಾಡುತ್ತೆ. ಸೋಷಿಯಲ್ ಗ್ಯಾದರಿಂಗ್, ಸೋಷಿಯಲ್ ಆಕ್ಟಿವಿಟೀಸ್ ಹೋಗ್ಬೇಕಂದ್ರೂ ಕಷ್ಟ ಆಗುತ್ತೆ. ಸಿವಿಯರ್ ಕೇಸಸ್ ಅಲ್ಲಿ ಡ್ಯಾಮೇಜ್ ಆಗ್ತಾ 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 ಏನಾಗುತ್ತೆ, ಸ್ಲೋಲಿ ಕಾಲು ಬೆಂಡ್ ಆಗ್ತಾ ಹೋಗುತ್ತೆ. ಸೊ ದೇರ್ ವಾಕಿಂಗ್ ಸ್ಟೈಲ್ ಆಲ್ಸೋ ಚೇಂಜಸ್ ಸಿವಿಯರ್ ಕೇಸಸ್ ಅಲ್ಲಿ. ಸೊ ದಟ್ ವಿಲ್ ಎಫೆಕ್ಟ್ ದೇರ್ ಡೇ ಟು ಡೇ ಆಕ್ಟಿವಿಟಿ. ಅವ್ರ ದಿನನಿತ್ಯ ಕಾರ್ಯಗಳಿಗೂ ತುಂಬಾ ಕಷ್ಟ ಆಗುತ್ತೆ. ಸೊ ಡೈಲಿ ಲೈಫಿಗೆ ಒಂದ್ ವೇಳೆ ಟ್ರೀಟ್ಮೆಂಟ್ ಮಾಡದೆ ಹಾಗೆ ಬಿಟ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅಂತ? ಸೊ ಇದರಲ್ಲಿ ನಾವು ಗ್ರೇಡಿಂಗ್ ಹೇಳ್ತೀವಿ, ಗ್ರೇಡ್ 1, 2, 3, 4 ಅಂತ ಆಸ್ಟಿಯೋಆರ್ಥ್ರೈಟಿಸ್. ಸೊ ಗ್ರೇಡ್ 1 ಅಲ್ಲಿ ಇಟ್ಸ್ ಅರ್ಲಿ ಸ್ಟೇಜ್, ಅಂದ್ರೆ ಕಾರ್ಟಿಲೇಜ್ ಮೈಲ್ಡ್ ಥಿನ್ನಿಂಗ್ ಆಗಿರುತ್ತೆ, ಬಟ್ ಮೂಳೆಗಳ ಮಧ್ಯೆ ಇರೋ ಗ್ಯಾಪ್, ಫ್ಲೂಯಿಡ್ ರಿಟೇನ್ ಆಗುತ್ತೆ, ಅಂದ್ರೆ ಸವೆತ ಸ್ಟಾರ್ಟ್ ಆಗಿರುತ್ತೆ ಅಷ್ಟೇ ಆವಾಗ. ಸೊ ಈ ಸ್ಟೇಜ್ ಅಲ್ಲೇ ತೋರಿಸ್ಕೊಂಡು ಫಿಸಿಯೋಥೆರಪಿ, ಮೆಡಿಕೇಶನ್ಸ್, ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ನ ಸಜೆಸ್ಟ್ ಮಾಡ್ತೀವಿ. ಅದನ್ನ ಮಾಡಿದ್ರೆ ಗ್ರೇಡ್ 2, ಗ್ರೇಡ್ 3ಗೆ ಮುಂದೆ ಆಗೋದನ್ನ ತಡೆಗಟ್ಟಬಹುದು, ಅಥವಾ ವಿ ಕ್ಯಾನ್ ಸ್ಲೋ ಡೌನ್ ದ ಡಿಸೀಸ್. ಗ್ರೇಡ್ 2, ಗ್ರೇಡ್ 3 ಅಲ್ಲಿ ಏನಾಗುತ್ತೆ, ನೋವು ತುಂಬಾ ಜಾಸ್ತಿ ಆಗಿ
ಅವ್ರದ್ದು ಡೇ ಟು ಡೇ ಆಕ್ಟಿವಿಟಿ ಎಫೆಕ್ಟ್ ಆಗುತ್ತೆ. ಗ್ರೇಡ್ 4 ಅಲ್ಲಿ ಡಿಫಾರ್ಮಿಟಿ ಬಂದು ಆಮೇಲೆ ಆಪರೇಷನ್ ವಿಲ್ ಬಿ ದಿ ಓನ್ಲಿ ಆಪ್ಷನ್. ಸೊ ಏನಂದ್ರೆ ಅರ್ಲಿ ಸ್ಟೇಜ್ ಅಲ್ಲೇ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಗ್ರೇಡ್ 1, 2 ಇಂದ ಗ್ರೇಡ್ 4 ಹೋಗೋದನ್ನ ನಾವು ಸ್ಲೋ ಡೌನ್ ಮಾಡ್ಬೋದು. ಡಿಸೀಸ್ ಏನು ಪ್ರೋಗ್ರೆಸ್ ಆಗುತ್ತೆ ಅದನ್ನ ಸ್ಲೋ ಡೌನ್ ಮಾಡ್ಬೋದು. ಓಕೆ, ಹಾಗಾಗಿ ಇನಿಷಿಯಲ್ ಇದರಲ್ಲೇ ಟ್ರೀಟ್ಮೆಂಟ್ ಮಾಡೋದು ಬೆಸ್ಟ್ ಅಂತ. ಒಂದ್ ವೇಳೆ ಅದೇ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ನಡೆಯೋದಕ್ಕೆ ತೀರಾ ಕಷ್ಟ ಆಗುತ್ತೆ ಅನ್ನೋ ರೀತಿನೂ ಆಗಬಹುದು. ಹೌದು, ಅಕಸ್ಮಾತ್ ಟ್ರೀಟ್ಮೆಂಟ್ ತಗೊಳ್ದೆ ಅದು ಗ್ರೇಡ್ 4ಗೆ ರೀಚ್ ಆದ್ರೆ ಅವಾಗ ಅವರು ಡೇ ಟು ಡೇ ಆಕ್ಟಿವಿಟಿ ಹೊರಗಡೆ ಹೋಗಿ ನಡೆಯೋದು ತುಂಬಾನೇ ಕಷ್ಟ ಆಗುತ್ತೆ. ಆಮೇಲೆ ಅವ್ರು ನಡೆಯೋ ಸ್ಟೈಲ್ ಚೇಂಜ್ ಆಗೋದ್ರಿಂದ ಬ್ಯಾಕ್ ಪೇನ್, ಅದರ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಇಟ್ ಇಸ್ ಆಲ್ ಲೈಕ್ ಅ ವಿಶಿಯಸ್ ಸೈಕಲ್. ಸೊ ವಾಕಿಂಗ್ ಮಾಡೋದು ಕಡಿಮೆ ಆಗುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ವೆನ್ ದೇ ಕಾಂಟ್ ವಾಕ್, ಎಕ್ಸಸೈಸ್ ಮಾಡಲ್ಲ, ಡಯಾಬಿಟಿಸ್ ಜಾಸ್ತಿ ಆಗುತ್ತೆ, ಮತ್ತೆ ವೇಟ್ ಜಾಸ್ತಿ ಆಗುತ್ತೆ. ಸೊ ಇಟ್ ಇಸ್ ಆಲ್ ಇಂಟರ್ಲಿಂಕ್ಡ್. ಸೊ ಅರ್ಲಿ ಸ್ಟೇಜ್ ಅಲ್ಲಿ ತೋರಿಸ್ಕೊಂಡು ಇಫ್ ದೇ ಟೇಕ್ ಟ್ರೀಟ್ಮೆಂಟ್ ಇದನ್ನೆಲ್ಲ ಯು ಕ್ಯಾನ್ ಪ್ರಿವೆಂಟ್. ಓಕೆ, ಹಾಗಿದ್ರೆ ಈಗ ಆಸ್ಟಿಯೋಆರ್ಥ್ರೈಟಿಸ್ ಇದ್ದವರು ಈ ಒಂದು ತಪ್ಪನ್ನ ಮಾಡಬಾರ್ದು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಯಾವ ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ? ಸೊ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿರೋರು ಫಸ್ಟ್ ಆಫ್ ಆಲ್ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ ಫಿಸಿಯೋಥೆರಪಿ ಆ್ಯಂಡ್ ಎಕ್ಸಸೈಸ್. ಸೊ ಏನು ಫಿಸಿಯೋಥೆರಪಿ ಎಕ್ಸಸೈಸ್ ಅಂದರೆ ಮಸಲ್ಸ್ ಅರೌಂಡ್ ದ ನೀ ಜಾಯಿಂಟ್ಗೆ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಫಿಸಿಯೋಥೆರಪಿಯಲ್ಲಿ ಹೇಳ್ಕೊಡ್ತೀವಿ. ಸೊ ಆ ಎಕ್ಸಸೈಸಸ್ನ ರೆಗ್ಯುಲರ್ಲಿ ಮಾಡಿದ್ರೆ ಲೋಡ್ ಆನ್ ದ ನೀ ಜಾಯಿಂಟ್ ವಿಲ್ ರೆಡ್ಯೂಸ್. ಸೊ ಏಜ್ ಆಗ್ತಾ ಇದ್ದಂಗೆ ಮಸಲ್ ಟೋನ್ ಏನಿರುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮಸಲ್ ಸ್ಟ್ರೆಂತ್ ಮೇಂಟೈನ್ ಮಾಡಲಿಕ್ಕೆ ಫಿಸಿಯೋಥೆರಪಿಯಲ್ಲಿ ಎಕ್ಸಸೈಸಸ್ನ ಹೇಳ್ಕೊಡ್ತೀವಿ. ಅದನ್ನ ರೆಗ್ಯುಲರ್ ಆಗಿ ಮಾಡಿದ್ರೆ ಲೋಡ್ ಆನ್ ದ ನೀ ಜಾಯಿಂಟ್ ವಿಲ್ ರೆಡ್ಯೂಸ್, ಜಾಸ್ತಿ ಆಗದೆ ಇರೋ ಥರ ನೋಡ್ಕೋಬೋದು. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನ್ಯೂಟ್ರಿಷನ್. ಎಸ್ಪೆಷಲಿ ವಿಮೆನ್ನಲ್ಲಿ ಮೆನೋಪಾಸ್ ಆದಮೇಲೆ ತುಂಬ ಹಾರ್ಮೋನಲ್ ಚೇಂಜಸ್ ಆಗಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗಿ ಬೋನ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಎಸ್ಪೆಷಲಿ ವಿಮೆನ್ನಲ್ಲಿ ನ್ಯೂಟ್ರಿಷನ್, ಕ್ಯಾಲ್ಶಿಯಂ ರಿಚ್ ಡಯೆಟ್ಟು, ಸನ್ಲೈಟ್ ಎಕ್ಸ್ಪೋಜರು, ವಾಕಿಂಗ್ ಎಕ್ಸಸೈಸು, ಆಮೇಲೆ ದೇರ್ ಆರ್ ಸಮ್ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ತೀವಿ ಆಸ್ಟಿಯೋಆರ್ಥ್ರೈಟಿಸ್ ಇರೋ ಪೇಷಂಟ್ಸ್ಗೆ. ಅಂದ್ರೆ ಪುರುಷರಿಗಿಂತ ಮಹಿಳೆಯರಲ್ಲಿ ಇಟ್ ಇಸ್ ಮೋರ್ ಕಾಮನ್. ವಿ ಸಿ 50% ಮೋರ್ ದನ್ ಮೆನ್. ಅಂದ್ರೆ ಹಾರ್ಮೋನ್ ವೇರಿಯೇಷನ್ ಅಂಡ್ ಮೆನೋಪಾಸ್ ಆದ್ಮೇಲೆ ಏನ್ ಹಾರ್ಮೋನ್ ವೇರಿಯೇಷನ್ ಆಗುತ್ತೆ, ಇಟ್ ಎಫೆಕ್ಟ್ಸ್ ಬೋತ್ ದ ಬೋನ್ ಆಸ್ ವೆಲ್ ಆಸ್ ದಿ ಕಾರ್ಟಿಲೇಜ್. ಡಾಕ್ಟರ್, ಹಾಗಿದ್ರೆ ಈಗ ಈ ಆರ್ಥರೈಟಿಸ್ ಇದ್ದವರು ಬೆಡ್ ರೆಸ್ಟೇ ಮಾಡಬೇಕಾ ಅಥವಾ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೋದಾ ಹೇಗೆ ಅಂತ? ಯಾಕಂದ್ರೆ ಒಂದ್ ವೇಳೆ ಮೂಳೆಗೆ ಸಂಬಂಧಿಸಿದಂತ ಪ್ರಾಬ್ಲಮ್ ಬಂತು ಅಂದಾಗ ತುಂಬಾ ಜನ ಜಾಸ್ತಿ ನಡಿಬಾರ್ದು, ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಮಾಡಬಾರ್ದು ಅಂತ ಅನ್ಕೋತಾರೆ. ಸೊ ಇದ್ರ ಬಗ್ಗೆ ಹೌದು, ಇದೊಂದು ಮಿತ್. ಅಂದ್ರೆ ತುಂಬಾ ಪೇಷಂಟ್ಸ್ ನಮ್ಮ OPD ಕೂಡ ಬಂದು ಕೇಳ್ತಾರೆ, ನಾವು ನನ್ ಮಂಡಿ ನೋವು ಇದೆ, ಆಸ್ಟಿಯೋಆರ್ಥ್ರೈಟಿಸ್ ಇದೆ, ಸೊ ನಡೆಯೋದನ್ನ ನಿಲ್ಸ್ಬಿಟ್ಟಿದೀನಿ, ಜಾಸ್ತಿ ಆಗದೆ ಇರಲಿ ಅಂತ. ಸೊ ನಾವೇನ್ ಸಜೆಸ್ಟ್ ಮಾಡ್ತೀವಿ, ವಾಕಿಂಗ್ ಮಾಡೋದು ಇಸ್ ಅಲೌಡ್, ಒಳ್ಳೇದು. ಬಟ್ ಎಂಥ ಕಡೆ ವಾಕಿಂಗ್ ಮಾಡ್ಬೇಕಂದ್ರೆ ನೆಲ ಫ್ಲಾಟ್ ಇರಬೇಕು. ಅನ್ಈವನ್ ಸರ್ಫೇಸಸ್ ಅಲ್ಲಿ ಮಾಡಿದ್ರೆ ಕಾರ್ಟಿಲೇಜ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಬಟ್ ಫ್ಲಾಟ್ ಇರೋ ಕಡೆ ವಿತ್ ಗುಡ್ ಫುಟ್ವೇರ್, ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ಫುಟ್ವೇರ್ ಏನು ಹಾಕೋತಾರೆ ವಾಕಿಂಗ್ಗೆ, ಗುಡ್ ಸಾಫ್ಟ್ ಫುಟ್ವೇರ್ ವಿತ್ ಲಾಟ್ ಆಫ್ ಕುಷನಿಂಗ್ ಇರೋ ಅಂಥ ಶೂಸು. ಫ್ಲಾಟ್ ಇರೋ ಕಡೆ ನಡೆದ್ರೆ ಇಟ್ ವಿಲ್ ನಾಟ್ ಕಾಸ್ ಡ್ಯಾಮೇಜ್ ಟು ದ ನೀಸ್. ಸೊ ವಾಕಿಂಗ್ ಈಸ್ ಅಲೌಡ್, ವಾಕಿಂಗ್ ಮಾಡಿ ಅಂತ ನಾವು ಎನ್ಕರೇಜ್ ಮಾಡ್ತೀವಿ. ಬಟ್ ದೇರ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್ ಮಾಡಬಾರ್ದು ಅನ್ನೋದು. ಸೊ ಏನೇನ್ ಮಾಡಬಾರ್ದು ಅಂದ್ರೆ, ಕೆಳಗಡೆ ನೆಲದ ಮೇಲೆ ಕೂತ್ಕೊಳ್ಳೋದು ಆದಷ್ಟು ಅವಾಯ್ಡ್ ಮಾಡಬೇಕು. ಕೂತು ಎದ್ದು ಮಾಡಿದ್ರೆ 5 times ದ ಬಾಡಿ ವೇಟ್ ಲೋಡ್ ಬೀಳುತ್ತೆ ನೀರಲ್ಲಿ. ಸೊ ನೆಲದ ಮೇಲೆ ಕೂತ್ಕೊಳ್ಳೋಕ್ಕೆ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಅಂಡ್ ಇಂಡಿಯನ್ ಟಾಯ್ಲೆಟ್ನ ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲೂ ದೇ ಶುಡ್ ಅವಾಯ್ಡ್. ಮೂರನೇದು, ತುಂಬಾ ಸತಿ ಮಾಡಿ ಹತ್ತಿ ಇಳ್ದಿ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಸಮ್ ಪೇಷಂಟ್ಸ್ ಆಸ್ ಎಕ್ಸಸೈಸ್ ಮಾಡ್ತೀನಿ ಅಂತ ಮೆಟ್ಲು ಹತ್ತೋದು ಇಳಿಯೋದು ಮಾಡ್ತಾರೆ. ಸೊ ಆಸ್ಟಿಯೋಆರ್ಥ್ರೈಟಿಸ್ ಇರೋರಿಗೆ ಡೋಂಟ್ ಡೂ ಫ್ರೀಕ್ವೆಂಟ್, ಪದೇ ಮೆಟ್ಲು ಹತ್ತಿ ಇಳಿಯೋದು ಮಾಡಬೇಡಿ ಅನ್ನೋದು ಸಜೆಷನ್. ವಾಕಿಂಗ್ ಈಸ್ ಅಲೌಡ್, ಬಟ್ ಈ ತರ ಕೆಳಗೆ ಕೂಡೋದು, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು, ಫ್ರೀಕ್ವೆಂಟ್ ಸ್ಟೇರ್ ಕ್ಲೈಂಬಿಂಗ್ ಮಾಡೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ವೆದರು ಇದಕ್ಕೆ ಏನಾದರೂ ಕನೆಕ್ಷನ್ ಇದೆ ಅಂದ್ರೆ, ಚಳಿ ಟೈಮಲ್ಲಿ ಕೆಲವರಿಗೆ ಜಾಸ್ತಿ ಪೇನ್ ಉಂಟಾಗುತ್ತೆ. ಸೊ ಹೇಗೆ ಕನೆಕ್ಷನ್ಸ್ ಇದೆ ಅಂತ? ಸೈಂಟಿಫಿಕ್ ಡೇಟಾ ಏನೂ ಇಲ್ಲ. ರಿಸರ್ಚ್ ಡಸಂಟ್ ಪ್ರೂವ್ ದಟ್ ಕೋಲ್ಡ್ ವೆದರ್ ಕಾಸಸ್ ನೀ ಪೇನ್ ಅಂತ. ಬಟ್ ವಾಟ್ ವಿ ಹ್ಯಾವ್ ಸೀನ್ ಇಸ್ ಆಸ್ಟಿಯೋಆರ್ಥ್ರೈಟಿಸ್ ಗಿಂತನೂ ಅದರ್ ರುಮಟಾಯ್ಡ್ ಆರ್ಥ್ರೈಟಿಸ್, ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂತ ಯಾವಾಗಲೇ ಹೇಳಿದ್ನಲ್ಲ, ಅಂತ ಕಂಡೀಷನ್ಸ್ ಕೋಲ್ಡ್ ವೆದರ್ ಅಲ್ಲಿ ದೇ ಫೀಲ್
ಮಾರ್ನಿಂಗ್ ಸ್ಟಿಫ್ನೆಸ್, ಬೆಳಗ್ಗೆ ಎದ್ದ ತಕ್ಷಣ ಸ್ಟಿಫ್ನೆಸ್ ಫೀಲ್, ಮೋರ್ ಸೊ ಇನ್ ದ ಕೋಲ್ಡ್ ವೆದರ್. ಬಟ್ ದೇರ್ ಇಸ್ ನೋ ಸೈಂಟಿಫಿಕ್ ಡೇಟಾ ಟು ಪ್ರೂವ್ ದಿಸ್. ಓಕೆ. ಇನ್ ಕೆಲವರು ಹೇಳ್ತಾರೆ ಡೇ ಟೈಮಲ್ಲಿ ಅಷ್ಟಿರ್ಲಿಲ್ಲ ಬಟ್ ನೈಟ್ ಆಗ್ತಾ ತುಂಬಾ ಸಿವಿಯರ್ ಆಯಿತು ಅಂತ. ಎಸ್. ಸೊ ನಾನು ಆಗಲೇ ಗ್ರೇಡ್ 1 to 4 ಹೇಳಿದಾಗ ಗ್ರೇಡ್ 3, ಗ್ರೇಡ್ 4 ಆಸ್ಟಿಯೋಆರ್ಥರೈಟಿಸ್ ಇರೋ ಪೇಷಂಟ್ಸ್ ಅಲ್ಲಿ ನೈಟ್ ಪೇನ್ ಇಸ್ ಅ ವೆರಿ ಕಾಮನ್ ಕಂಪ್ಲೇಂಟ್. ಮೇಜರ್ ಸಿಂಪ್ಟಮ್ಸ್ ಅಂದ್ರೆ ಆ ಸಿಂಪ್ಟಮ್ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ದಟ್ ಇಟ್ ಇಸ್ ಇನ್ ಅ ಸಿವಿಯರ್ ಸ್ಟೇಜ್ ಅಂತ. ಸೊ ಅವ್ರಿಗೆ ಡೇ ಟೈಮ್ ಅಲ್ಲಿ ನಡೆಯುವಾಗ ಕೆಲಸ ಮಾಡುವಾಗ ಅಷ್ಟು ಪೇನ್ ಇರಲ್ಲ, ಬಟ್ ಎಂಡ್ ಆಫ್ ದ ಡೇ ಮಲ್ಕೊಳಕ್ ಹೋದಾಗ ವೆನ್ ದೇ ವಾಂಟ್ ಟು ರೆಸ್ಟ್ ಆವಾಗ ದೇ ಸ್ಟಾರ್ಟ್ ಟು ಕಂಪ್ಲೇನ್ ಆಫ್ ತುಂಬಾ ಪೇನ್ ಆಗುತ್ತೆ ಅಂತ. ಸೊ ಈ ತರ ಸಿಂಪ್ಟಮ್ಸ್ ಇರುವಾಗ ಯೂಶಲಿ ದೇ ವಿಲ್ ರಿಕ್ವೈರ್ ಸರ್ಜರಿ. ಅಂದ್ರೆ ಇದು ಒಂದೇ ಸಿಂಪ್ಟಮ್ ಇಂದ ಅಂತಲ್ಲ, ಬಟ್ ಈ ಸಿಂಪ್ಟಮ್ indicates that it has reached a severe stage, night pains especially. ಡಾಕ್ಟರ್, ಈಗ ಮೆಡಿಸಿನ್ ಅನ್ನ ಬಿಟ್ಟು ಕೆಲವು ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ಆಸ್ಪತ್ರೆಗೆ ಬರೋ ಮುಂಚೆ ಅವರೇ ಏನಾಗುತ್ತೆ ಅಂತ ಒಂದು ಟ್ರೈ ಮಾಡ್ತಾರೆ ಅಥವಾ ಯಾರೋ ಹೇಳಿರೋದನ್ನ ಕೇಳ್ತಾರೆ. ಹಾಗಿದ್ರೆ ಕೆಲವರು ಲಿಕ್ವಿಡ್ ಅನ್ನ ಇಂಟೇಕ್ ಮಾಡ್ತಾರೆ, ಎಣ್ಣೆ ಹಚ್ಚೋದಿರುತ್ತೆ. ಸೊ ಇದೆಲ್ಲ ನಿಜವಾಗಿಯೂ ವರ್ಕ್ ಆಗುತ್ತಾ ಅಂತ? ಸೊ ಈ ಥರ ತುಂಬ ಪ್ರಾಡಕ್ಟ್ಸ್ ಪೇಷಂಟ್ ಬಂದು ಹೇಳ್ತಾರೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಅದನ್ನು ಟ್ರೈ ಮಾಡಿದ್ದೀನಿ ಅಂತ. ಬಟ್ ಇದು ಯಾವುದೇ ಸೈಂಟಿಫಿಕಲಿ ಆರ್ಥರೈಟಿಸ್ನ ತಡೆಗಟ್ಟೋದಾಗಲಿ ಅಥವಾ ಕಾಯಿಲೆನ ವಾಸಿ ಮಾಡೋದಾಗಲಿ ಇದರಿಂದ ಆಗೋದಿಲ್ಲ. ಸಿಂಪ್ಟಮ್ಯಾಟಿಕ್ ರಿಲೀಫ್ ಸಿಗ್ಬೋದು, ಅಥವಾ ಈ ಬೇರೆ ಪ್ರಾಡಕ್ಟ್ ಸಿರಪ್ಸು, ಆಯಿಂಟ್ಮೆಂಟ್ಸು, ಆಯಿಲ್ಸ್ ಏನು ಹಚ್ತಾರೆ ಅದು ಟೆಂಪ್ರರಿ ರಿಲೀಫ್ ಸಿಗ್ಬೋದು. ಬಟ್ ಕಾರ್ಟ್ಲೇಜ್ ಡ್ಯಾಮೇಜ್ನ ತಡೆಗಟ್ಟೋದಾಗ್ಲಿ ಅಥವಾ ಅದನ್ನು ಮತ್ತೆ ನಾರ್ಮಲ್ ಮಾಡೋದಾಗ್ಲಿ ಅದರಿಂದ ಆಗೋದಿಲ್ಲ. ಸೊ ಇದನ್ನ ತಗೊಂಡು ನೋವು ಜಾಸ್ತಿ ಆಗೋವರೆಗೂ ತಗೊಳ್ತಾನೆ ಇರ್ತಾರೆ. ನೋವು ಜಾಸ್ತಿ ಆಗಿ ಕಾಯಿಲೆ ಜಾಸ್ತಿ ಆದಮೇಲೆ ಡಾಕ್ಟರ್ ಹತ್ರ ಬರೋಕ್ಕಿಂತ ನೀವು ಆ ಸಿರಪ್ ತಗೊಂಡ್ರೂ ಪರವಾಗಿಲ್ಲ, ಒಂದ್ಸತಿ ನೀವು ಡಾಕ್ಟ್ರನ್ನ ಬಂದು ತೋರಿಸಿ ಅದು ತಗೊಳ್ತಾ ಇರೋ ಸಿರಪ್ ಕರೆಕ್ಟಾ ಇಲ್ವಾ, ಅದರಿಂದ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ ನಿಮ್ಮ ಡಾಕ್ಟರ್ಗೆ ಸಲಹೆ ತಗೊಂಡು ಅದನ್ನ ಯೂಸ್ ಮಾಡೋದು ಒಳ್ಳೇದು. ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋ ಮುಂಚೆ ನಿಮ್ಮ ಡಾಕ್ಟರ್ ನಿಮ್ಗೆ ಗೊತ್ತಿರೋ ಡಾಕ್ಟರೋ ನೀವು ಫಿಸಿಷಿಯನ್ ತೋರಿಸ್ತಾ ಇರ್ತೀರೋ ಅವ್ರಿಗೆ ತೋರಿಸಿ ತಗೊಳ್ಳಿ. ನೀವು ಟ್ರೀಟ್ಮೆಂಟ್ ತಗೊಳ್ಳೋ ಮುಂಚೆ ಕಾಯಿಲೆ ಜಾಸ್ತಿ ಆದಮೇಲೆ ಡಾಕ್ಟರ್ ಹತ್ರ ಬರೋಕ್ಕಿಂತ ಇನಿಷಿಯಲ್ ಸ್ಟೇಜಲ್ಲಿ ಇರೋವಾಗನೇ ಬಂದು ತೋರಿಸ್ಕೊ. ಓಕೆ, ಅಂದ್ರೆ ಓವರ್ ದ ಕೌಂಟ್ ಮೆಡಿಸಿನ್ ತಗೊಳ್ಳೋದು ಬೇಡ ಅಂತ. ಅಂದ್ರೆ ಸೈಂಟಿಫಿಕ್ ಆಗಿ ಅದು ಪ್ರೂವ್ ಆಗಿದ್ರೆ ಮಾತ್ರ ತಗೋಬೇಕು. ಸೊ ಸೈಂಟಿಫಿಕ್ ಪ್ರೂವ್ ಆಗಿರೋದು ತಗೊಳ್ಳಿಕ್ಕೆ ಹೇಗ್ ಗೊತ್ತಾಗುತ್ತೆ, ಯಾರು ಅಡ್ವೈಸ್ ಮಾಡೋದು? ಡಾಕ್ಟರೇ ಮಾಡಬೇಕು ಆಬ್ವಿಯಸ್ಲಿ. ಸೊ ನೀವು ಡಾಕ್ಟರ್ ಹತ್ರ ಬಂದ್ರೆ ಕರೆಕ್ಟ್ ಸಲಹೆನ ಡಾಕ್ಟರ್ ಕೊಡ್ತಾರೆ. ಸುಮ್ಮನೆ ಹೋಗಿ ಬಾಟಲ್ ಮೇಲೆ ಬಾಟಲ್ ತಗೊಂಡು ಆಯಿಲು, ಜೆಲ್ಲು, ಸಿರಪ್ಸ್ ತಗೊಳ್ಳೋ ಬದಲು ಡಾಕ್ಟರ್ ಸಲಹೆ ತಗೊಂಡು ಅವ್ರು ಇಫ್ ದೇ ರೆಕಮೆಂಡ್ ತಗೋಬಹುದು. ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್ ಇದನ್ನ ಕನ್ಫರ್ಮ್ ಮಾಡೋದಕ್ಕೆ? ಯಾಕಂದ್ರೆ ಆಗ್ಲೇ ಹೇಳಿದ್ರಿ ನೈಟ್ ಟೈಮಲ್ಲಿ ಇನ್ ಕೇಸ್ ಪೇನ್ ಬಂತು ಅಂದಾಗ ನಾವು ಪ್ರಿಡಿಕ್ಟ್ ಮಾಡಬಹುದು ಅಂತ, ಬಟ್ ಎಕ್ಸಾಕ್ಟ್ಲಿ ಹೇಳಬೇಕು ಅಂತ ಹೇಳಿದಾಗ ಟೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಹೌದು. ಸೊ ಯಾವುದೇ ಪೇಷಂಟು ನಮ್ಮ OPD ಬಂದಾಗ ಫಸ್ಟ್ ಮಂಡಿನ ಎಕ್ಸಾಮಿನ್ ಮಾಡ್ತೀವಿ. ಸ್ವೆಲ್ಲಿಂಗ್ ಇದೆಯಾ, ರೆಡ್ನೆಸ್ ಇದೆಯಾ, ನೀ ಮೂವ್ಮೆಂಟ್ ಎಷ್ಟಿದೆ ಅಂತ ಕ್ಲಿನಿಕಲಿ ಫಸ್ಟು ಚೆಕ್ ಮಾಡ್ತೀವಿ. ಆಮೇಲೆ ಮೋಸ್ಟ್ ಕಾಮನ್ ಅಂಡ್ ಸಿಂಪಲ್ ಟೆಸ್ಟ್ ಫಾರ್ ಆಸ್ಟಿಯೋಆರ್ಥರೈಟಿಸ್ ಇಸ್ ಟು ಗೆಟ್ ಒನ್ ಎಕ್ಸ್ರೇ. ಈ ಎಕ್ಸ್ರೇ ಅಲ್ಲೂ ಏನಂದ್ರೆ ಸ್ಟ್ಯಾಂಡಿಂಗ್ ಎಕ್ಸ್ರೇ ಅಂತ ಮಾಡಿಸ್ತೀವಿ. ಪೇಷಂಟ್ನ ನಿಲ್ಲಿಸಿ ಅವ್ರ ಬಾಡಿ ವೇಟ್ ಮಂಡಿಯಲ್ಲಿ ಹೋದಾಗ ಹೇಗಿದೆ ಅಂತ ನೋಡೋಕ್ಕೆ ಸಿಂಪಲ್ ಎಕ್ಸ್ರೇಸ್ ಮಾಡಿಸಿ ಎಕ್ಸ್ರೇ ಅಲ್ಲೇ ಡಯಾಗ್ನೋಸ್ ಮಾಡುವಂತ ಕಂಡೀಷನ್ ಇದು. ಈ ಕೆಲವೊಂದು ಪೇಷಂಟ್ಸು ದೇ ಫಿಯರ್ ಕಮಿಂಗ್ ಟು ದ ಹಾಸ್ಪಿಟಲ್. ಬಂದ್ರೆ MRI ಸ್ಕ್ಯಾನ್ ಹೇಳ್ಬಿಡ್ತಾರೆ, ಅಷ್ಟು ಟೆಸ್ಟ್ ಹೇಳ್ಬಿಡ್ತಾರೆ ಅಂತ ಭಯ ಪೇಷಂಟ್ಸ್ ಅಲ್ಲಿ. ಸೊ ಈ ಆಸ್ಟಿಯೋಆರ್ಥರೈಟಿಸ್ ಸಿಂಪಲ್ ಸ್ಟ್ಯಾಂಡರ್ಡ್ ನೀ ಎಕ್ಸ್ರೇ ಮಾಡಿದ್ರೆ ಅದರಲ್ಲಿ ಯಾವ ಗ್ರೇಡ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಅರ್ಲಿ ಗ್ರೇಡ್ ಅಲ್ಲೇ ಇದ್ರೆ ಅರ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಫರ್ದರ್ ವರ್ಸನ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ್ದೆಲ್ಲ ಇರುತ್ತೆ? ಸೊ ಗ್ರೇಡ್ 1, ಗ್ರೇಡ್ 2 ಅಂದ್ರೆ ಅರ್ಲಿ ಸ್ಟೇಜ್. ಎಕ್ಸ್ರೇ ಅಲ್ಲೇ ಗೊತ್ತಾಗುವಂತ ಗ್ರೇಡಿಂಗ್ ಇದು. ಎಕ್ಸ್ರೇ ನೋಡಿ ನಾವು ಹೇಳ್ತೀವಿ ಇದು ಗ್ರೇಡ್ 1 ಇದೆಯಾ, ಗ್ರೇಡ್ 4 ಇದೆಯಾ. ಗ್ರೇಡ್ 1 ಅಲ್ಲಿ ಬಂದಿದ್ದ ಪೇಷಂಟ್ಸ್ಗೆ ಜಸ್ಟ್ ಸಿಂಪಲ್ ಮೆಡಿಕೇಶನ್ಸ್ ಅಂದ್ರೆ ಪೇನ್ ನ ಕಮ್ಮಿ ಮಾಡ್ಲಿಕ್ಕೆ. ಆಮೇಲೆ ದೇರ್ ಆರ್ ಸಪ್ಲಿಮೆಂಟ್ಸ್, ವಿಟಮಿನ್ ಟ್ಯಾಬ್ಲೆಟ್ಸ್ ಟು ಇಂಪ್ರೂವ್ ದ ಲುಬ್ರಿಕೇಶನ್. ಒಳಗಡೆ ಜೆಲ್ ಇರುತ್ತೆ ಮಂಡಿ ಒಳಗೆ. ಸೊ ಏಜ್ ಆಗ್ತಾ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಆ ಜೆಲ್ ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ. ಆ ಜೆಲ್ ನ ಇಂಪ್ರೂವ್ ಮಾಡುವಂತ ಮೆಡಿಕೇಶನ್ಸ್ ನಾವು ಈಗ ಪ್ರಿಸ್ಕ್ರೈಬ್. ಅಂಡ್ ಫಿಸಿಯೋಥೆರಪಿ ನಾನು ಆಗ್ಲೇ ಹೇಳ್ದಂಗೆ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಸೊ ಗ್ರೇಡ್ 1 ಅಲ್ಲಿ ಇಟ್ ಇಸ್ ಜಸ್ಟ್ ಮೆಡಿಕೇಶನ್ಸ್
ಫಿಸಿಯೋಥೆರಪಿ ಆ್ಯಂಡ್ ಸಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಚೇಂಜಸ್ ಹೇಳ್ತೀವಿ. ಓಕೆ. ಬಟ್ ಸಪೋಸ್ ಇಟ್ ಈಸ್ ಗ್ರೇಡ್ 2 ಆರ್ ಅರ್ಲಿ ಗ್ರೇಡ್ 3 ಇದ್ರೆ ಈ ಮೆಡಿಸಿನ್ ಫಿಸಿಯೋಥೆರಪಿ ಜೊತೆಗೇನೆ ಇಂಜೆಕ್ಷನ್ಸ್ ಕೊಡ್ತೀವಿ ನೀ ಜಾಯಿಂಟ್ ಒಳಗೆ. ಅಂದ್ರೆ ಪೇನ್ ಹೋಗೋದಕ್ಕ ಅಥವಾ ನೋ, ಇದು ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಅಲ್ಲ. ಈಗ ರೀಸೆಂಟ್ಲಿ ವಾಟ್ ವಿ ಹ್ಯಾವ್ ಬೀನ್ ಯೂಸಿಂಗ್ 2 ತರ ಇಂಜೆಕ್ಷನ್ ಬರುತ್ತೆ. ಒಂದು ಹೈಲ್ಯೂರಾನಿಕ್ ಆಸಿಡ್ ಇಂಜೆಕ್ಷನ್ ಅಂತ. ಸೊ ಈ ಇಂಜೆಕ್ಷನ್ ಇಸ್ ಬೇಸಿಕ್ಲಿ ಅ ಜೆಲ್ ಅದು. ಸೊ ಇಂಜೆಕ್ಷನ್ ಕೊಟ್ಮೇಲೆ ಏನಾಗುತ್ತೆ, ಆ ಸೌದಿರೋ ಕಾರ್ಟ್ಲೇಜ್ ಕಡೆಗೆ ಇಟ್ ಫಾರ್ಮ್ಸ್ ಅ ಲೂಬ್ರಿಕೆಂಟ್ ಲೇಯರ್ ತರ ಫಾರ್ಮ್ ಆಗಿ ಆ ಮೂಳೆ ಉಜ್ಜೋದೇನಿದೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಫರ್ದರ್ ಕಾರ್ಟ್ಲೇಜ್ ಡ್ಯಾಮೇಜ್ ಆಗೋದನ್ನ ರೆಡ್ಯೂಸ್ ಮಾಡುತ್ತೆ, ತಡೆಗಟ್ಟುತ್ತೆ. ಅದ್ರ ಜೊತೆಗೇನೆ ಇವಾಗ ನಾವು ಕೊಡೋದು PRP ಇಂಜೆಕ್ಷನ್ ಅಂತಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅದೇನಂದ್ರೆ ಪೇಷಂಟ್ ಬ್ಲಡ್ ಡ್ರಾ ಮಾಡಿ ಸೆಂಟ್ರಿಫ್ಯೂಜ್ ಮಾಡಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ತೆಗೆದು ಕೊಡ್ತೀವಿ. ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದು ಅದರಲ್ಲಿ ಸ್ಟೆಮ್ ಸೆಲ್ಸ್ ಇರುತ್ತೆ. ಸೊ ಅದು ಒಳಗೆ ಹೋಗಿ ಇಟ್ ಸ್ವಲ್ಪ ಮೈಲ್ಡ್ ಡ್ಯಾಮೇಜ್ ಇರುವಾಗ ಇಟ್ ಹೆಲ್ಪ್ಸ್ ಇನ್ ಫಾರ್ಮಿಂಗ್ ಅ ಕಾರ್ಟ್ಲೇಜ್ ಲೇಯರ್. ಸೊ ಇದು ಇಟ್ ಇಸ್ ಅ ರೀಸೆಂಟ್ ಅಡ್ವಾನ್ಸ್ಮೆಂಟ್ PRP ಇಂಜೆಕ್ಷನ್. ಬಟ್ ಇದು ಗ್ರೇಡ್ 3 ಗ್ರೇಡ್ 4 ಕೊಟ್ರೆ ಇಟ್ ವಿಲ್ ನಾಟ್ ಹೆಲ್ಪ್. ಓನ್ಲಿ ಗ್ರೇಡ್ 1 ಆರ್ ಗ್ರೇಡ್ 2 ಪೇಷಂಟ್ಸ್ಗೆ ಮಾತ್ರ ಹೆಲ್ಪ್ ಆಗೋದು. ಸೊ ದಟ್ ಇಸ್ ವೈ ಅರ್ಲಿ ಬಂದಾಗ ಎಕ್ಸ್ರೇ ಮಾಡಿ ಕೊಟ್ರೆ ಗ್ರೇಡ್ 3ಗೆ ಹೋಗೋದನ್ನ ವಿ ಕ್ಯಾನ್ ಪ್ರಿವೆಂಟ್. ಅಂಡ್ ನೆಕ್ಸ್ಟ್ ಗ್ರೇಡ್ 3 ಅಂಡ್ ಗ್ರೇಡ್ 4 ಅಲ್ಲಿ ಮೆಡಿಕೇಶನ್ಸ್ ಅಂತ ಏನು ಹೆಲ್ಪ್ ಮಾಡೋದಿಲ್ಲ. ಸೊ ಫಿಸಿಯೋಥೆರಪಿ ಒಂದ್ ಸ್ವಲ್ಪ ಟ್ರೈ ಮಾಡ್ತೀವಿ. ಬಟ್ ಇಫ್ ಇಟ್ ಹಸ್ ರೀಚ್ಡ್ ಗ್ರೇಡ್ 4 ಸರ್ಜರಿ ವಿಲ್ ಬಿ ದಿ ಓನ್ಲಿ ಆಪ್ಷನ್. ಸೊ ಸರ್ಜರಿ ಮಾಡ್ಲೇಬೇಕಾಗುತ್ತೆ. ಸೊ ಈಗ ಮಂಡಿ ನೋವು ಹೇಗೆ ಅಂದ್ರೆ ಸರ್ಜರಿ ಮಾಡ್ಲೇಬೇಕಾ ಅಂದ್ರೆ ಇಲ್ಲ. ಇಟ್ ಇಸ್ ನಾಟ್ ಲೈಕ್ ಅ ಹಾರ್ಟ್ ಡಿಸೀಸ್ ವೇರ್ ರಕ್ತನಾಳ ಬ್ಲಾಕ್ ಆಗಿದೆ, ಇದು ಜೀವಕ್ಕೆ ಅಪಾಯ ತರ ಏನೂ ಇಲ್ಲ. ಬಟ್ ಲೈಫ್ ಸ್ಟೈಲ್ ಸರ್ಜರಿ ಇದು. ಆಪರೇಷನ್ ಮಾಡಿಸ್ಕೊಂಡ್ರೆ ನೋವಿಲ್ಲದೆ ಆರಾಮಾಗಿ ಓಡಾಡ್ಬೋದು. ಮಂಡಿ ನೋವು ಕಂಪ್ಲೀಟ್ಲಿ ಇಟ್ ವಿಲ್ ಗೋ ಅವೇ. ಅವ್ರ ವಾಕಿಂಗ್ ಪೇನ್ ಏನಿರುತ್ತೆ ಅದನ್ನು ಕಂಪ್ಲೀಟ್ಲಿ ಇಟ್ ವಿಲ್ ಗೋ ಅವೇ. ಸೊ ಅವ್ರಿಗೆ ಗ್ರೇಡ್ 4 ಅಲ್ಲಿ ತುಂಬಾ ಪೇನ್ ಇದ್ದು ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ಗೂ ತುಂಬಾ ಕಷ್ಟ ಆಗುತ್ತೆ. ಅವ್ರ ಆಚೆಗಡೆ ಸೋಷಿಯಲಿನೂ ಎಲ್ಲೂ ಹೋಗೋಕ್ಕಾಗಲ್ಲ. ಮೆಂಟಲಿ ಇಟ್ ಪುಟ್ಸ್ ಅ ಲಾಟ್ ಆಫ್ ಸ್ಟ್ರೆಸ್ ಆಗಿರುತ್ತೆ. ಅಂದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ, ಅದೆಲ್ವಿ ಮನೆಯಲ್ಲೇ ಇತ್ಕೊಂಡು ಇರ್ತಾರಲ್ಲ. ಸೊ ಅಂಥ ಕೇಸಸಲ್ಲಿ ಮಾಡಿದಾಗ ಇಟ್ ಗಿವ್ಸ್ ಕಂಪ್ಲೀಟ್ ಪೇನ್ ರಿಲೀಫು. ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ದೇ ಕ್ಯಾನ್ ಡೂ ವಿತೌಟ್ ಎನಿ ಸಪೋರ್ಟ್. ಬೇರೆಯವ್ರ ಹೆಲ್ಪ್ ಬೇಕಾಗಲ್ಲ. ದೇ ಕ್ಯಾನ್ ಬಿ ಇಂಡಿಪೆಂಡೆಂಟ್. ಸೊ ಆಲ್ ದೀಸ್ ಆರ್ ಅಡ್ವಾಂಟೇಜಸ್ ಆಫ್ ಸರ್ಜರಿ. ಎಲ್ಲರಿಗೂ ಸರ್ಜರಿ ಹೇಳೋದಿಲ್ಲ. ಗ್ರೇಡ್ 4 ಆ್ಯಂಡ್ ಸಿವಿಯರ್ ಪೇನ್ ಇರೋರಿಗೆ ದೇ ವಿಲ್ ನೀಡ್ ಸರ್ಜರಿ. ಓಕೆ ಡಾಕ್ಟರ್, ಆಗಲೇ ಹೇಳಿದ್ರೆ ಇದು ಏಜ್ ಇಂದ ಬರುತ್ತೆ ಅಂತ. ಸೊ ಆಲ್ಮೋಸ್ಟ್ ಏಜ್ ಆದವರಿಗೆ ಬಂದೇ ಬರುತ್ತೆ. ಹಾಗಾದ್ರೆ ಟ್ರೀಟ್ಮೆಂಟ್ ಆದ್ಮೇಲೆ ಇದನ್ನ ನೀವು ಕಂಪ್ಲೀಟ್ ಕ್ಯೂರ್ ಅಂತ ಹೇಳೋದಿಕ್ಕೆ ಆಗುತ್ತಾ ಅಥವಾ ಕಂಟ್ರೋಲ್ ಅಂತ ಹೇಳ್ಬೋದಾ, ಹೇಗೆ ಅಂತ? ಸೊ ಈಗ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಕಾರ್ಟ್ಲೇಜ್ ಒಂದ್ಸತಿ ಡ್ಯಾಮೇಜ್ ಆದ್ಮೇಲೆ ಮತ್ತೆ ಬೆಳೆಯಲ್ಲ. ಬೋನ್ ಮುರಿದ್ರೆ ಬೋನ್ ಬೆಳೆಯುತ್ತೆ. ಬಟ್ ಕಾರ್ಟ್ಲೇಜ್ ಒನ್ಸ್ ಇಟ್ ಇಸ್ ಡ್ಯಾಮೇಜ್ ಇಟ್ ಕೆನಾಟ್ ಗ್ರೋ ಅಗೇನ್. ಸೊ ಇದರಲ್ಲಿ ರಿವರ್ಸ್ ಮಾಡೋಕ್ಕಾಗಲ್ಲ. ಏನು ಟ್ರೀಟ್ಮೆಂಟ್ ನಾವು ಮಾಡಿದ್ರು ಸಿಂಪ್ಟಮ್ಸ್ನ ಕಡಿಮೆ ಮಾಡಲಿಕ್ಕೆ, ಹಾಗೇನೆ ಸ್ಟೇಜ್ ವರ್ಸನ್ ಆಗದೆ ಇರೋದು, ಜಾಸ್ತಿ ಆಗದೆ. ನಾರ್ಮಲ್ ಆಗಿ ಓಡಾಡಕ್ಕಾಗಲ್ವಾ ಅವರಿಗೆ? ನಾರ್ಮಲ್ ಆಗಿ ಓಡಾಡಕ್ಕಾಗತ್ತೆ. ಬಟ್ ಸಿವಿಯರ್ ಕೇಸಸ್ ಅಲ್ಲಿ ಏನಾಗುತ್ತೆ, ಈಗ ಸ್ವಲ್ಪ 100 ಮೀಟರ್ಸ್ ಓಡಿದ ನಡೆದ ತಕ್ಷಣ ದೇ ವಿಲ್ ಗೆಟ್ ಅ ಲಾಟ್ ಆಫ್ ಪೇನ್. ಸೊ ಎಲ್ಲೂ ಹೊರಗಡೆ ಓಡಾಡ್ಲಿಕ್ಕಾಗಲ್ಲ. ಇದಕ್ಕೆ ಅಂದ್ರೆ ಮನೆಯಲ್ಲೇ ಕೂರೋ ಬದಲು ಅಟ್ಲೀಸ್ಟ್ ಒಂದು ಸರ್ಜರಿ ಆದ್ಮೇಲೆ ನಾನು ನಡಿಬಹುದು ಅಂತ. ಸರ್ಜರಿ ಆದ್ಮೇಲೆ ದೇ ವಿಲ್ ಬಿ ಏಬಲ್ ಟು ವಾಕ್ 3 to 4 kilometers ಅಟ್ ಅ ಸ್ಟ್ರೆಚ್ ನಡೀತಾರೆ. ಅವ್ರದ್ದು ಮೆಟ್ಲತ್ತೋದು, ಇಳಿಯೋದು, ಆಲ್ ದೇರ್ ಡೇ ಟು ಡೇ ಆಕ್ಟಿವಿಟೀಸ್ ವಿತೌಟ್ ಪೇನ್. ಅವ್ರು ನಿಂತ್ಕೊಳ್ಳೋ ಪೇನ್ ಏನಿರುತ್ತೆ, ನಡೆಯೋ ಪೇನ್ ಏನಿರುತ್ತೆ, ಕಂಪ್ಲೀಟ್ಲಿ ವಿಲ್ ರೆಡ್ಯೂಸ್. ಸೊ ಫೈನಲ್ ಅಂಡ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಫಾರ್ ಆಸ್ಟಿಯೋಆರ್ಥರೈಟಿಸ್ ಏನಂದ್ರೆ ಸರ್ಜರಿನೇ. ಓಕೆ. ಆಫ್ಟರ್ ಸರ್ಜರಿ ಏನಾದರೂ ಇದೇ ರೀತಿಯಾಗಿ ಲೈಫ್ ಸ್ಟೈಲ್ ಇರಬೇಕು ಅಥವಾ ನಿಮ್ಮದೇ ಆದಂಥ ಸಜೆಷನ್ಸ್ ಏನಾದರೂ ಇರುತ್ತಾ ಅಂತ? ಸೊ ಆಫ್ಟರ್ ಸರ್ಜರಿ ಕೂಡ ಅವರು ಏನು ಎಕ್ಸಸೈಸಸ್, ನೀ ಎಕ್ಸಸೈಸಸ್ ರೆಗ್ಯುಲರ್ಲಿ ಮಾಡಬೇಕಾಗತ್ತೆ. ಬಟ್ ಏನು ರೆಸ್ಟ್ರಿಕ್ಷನ್ಸ್ ಅಂತ ಇರೋದಿಲ್ಲ. ಓನ್ಲಿ 2 things ವಿ ಆಸ್ಕ್ ದೆಮ್ ಟು ಅವಾಯ್ಡ್. ಅಂದರೆ ಜಾಸ್ತಿ ನೆಲದ ಮೇಲೆ ಕೂತು ಹೇಳೋದು ಮಾಡಬೇಡಿ ಅಂತ ಹೇಳ್ತೀವಿ. ಆ್ಯಂಡ್ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಬಿಕಾಸ್ ನಾವು ಒಳಗಡೆ ಅದು ಹಾಕೋ ಇಂಪ್ಲಾಂಟ್ ಲೈಫ್ ಇಸ್ ಅರೌಂಡ್ ಆವ್ರೇಜ್ 15 to 20 years ಲೈಫ್ ಇರುತ್ತೆ. ಸೊ ತುಂಬ ಸತಿ ಕೆಳಗೆ ಕೂತು ಎದ್ದು ಮಾಡಿದ್ರೆ ಆ ಲೈಫ್ ಅನ್ನೋದು ಕಡಿಮೆ ಆಗ್ಬೋದು ಅಂತ ವಿ ಸಜೆಸ್ಟ್ ಕೆಳಗೆ ಕೂತ್ಕೋಬೇಡಿ ಅಂತ. ಬಟ್ ನಾವು ಈಗ ಹಾಕ್ತಾ ಇರೋ ಜಾಯಿಂಟ್ಸ್ ಎಲ್ಲ ಹೈ ಫ್ಲೆಕ್ಸ್ ನೀಸ್ ಅಂತ. ನಮ್ ಕೆಲವೊಂದು ಪೇಷಂಟ್ಸ್ ಯೋಗ ಮಾಡ್ಬೇಕಂತ ಆಪರೇಷನ್ ಆದ್ಮೇಲೆ ಕೂಡ ಕೆಳಗೆ ಕೂತ್ಕೊಂಡು ಯೋಗ ಮಾಡ್ತಾ ಇದ್ದಾರೆ. ಸೊ ನಾವು ಈಗ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಅಲ್ಲಿ ರೋಬೋಟಿಕ್ ಮಾಡ್ತೀವಿ, ಹೈ ಫ್ಲೆಕ್ಸ್ ನೀಸ್ ಅಂತ ಮಾಡ್ತೀವಿ. ಈ ಇಂಪ್ಲಾಂಟ್ಸ್ ಹಾಕಿದಾಗ
ಅಬ್ಸಲ್ಯೂಟ್ಲಿ ನೋ ರೆಸ್ಟ್ರಿಕ್ಷನ್. ಇನ್ಫ್ಯಾಕ್ಟ್ ಕೆಳಗೆ ಕೂತ್ಕೊಂಡು ಅವ್ರು ಯೋಗ ಕೂಡ ಮಾಡ್ಬೋದು. ಸೊ ದೇ ವಿಲ್ ಫೀಲ್ ಮಾಡಿಸಿದ್ಮೇಲೆ ಇಷ್ಟು ದಿವಸ ಯಾಕೆ ಮಾಡಿಸ್ಲಿಲ್ಲ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ರಿಲೀಫ್ ದಟ್ ದೇ ವಿಲ್ ಗೆಟ್ ಸರ್ಜರಿ ಆದಮೇಲೆ. ಡಾಕ್ಟರ್, ಹಾಗಿದ್ರೆ ಈ ಆರ್ಥರೈಟಿಸ್ ಇದ್ದವರಿಗೆ ಇಂಥದ್ದೇ ಎಕ್ಸಸೈಸ್ ಅಂತ ನೀವು ಸಜೆಸ್ಟ್ ಮಾಡೋದಕ್ಕಾಗತ್ತಾ? ಹೌದು. ಸೊ ಆಗಲೇ ಹೇಳ್ದಂಗೆ ಫಿಸಿಯೋಥೆರಪಿಯಲ್ಲಿ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಮಂಡಿ ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಅದನ್ನ ಅವರು ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ ಮಾಡ್ತಾ ಹೋದ್ರೆ ಆಲ್ ದ ಮಸಲ್ಸ್ ಅರೌಂಡ್ ದ ನೀ ಜಾಯಿಂಟ್ ಸ್ಟ್ರೆಂಥನ್ ಆಗಿ ಲೋಡ್ ಆನ್ ದ ನೀ ರೆಡ್ಯೂಸಸ್. ಒನ್ ಅದರ್ ಥಿಂಗ್ ಇಸ್, ತುಂಬಾ ಪೇಷಂಟ್ಸು ಬಂದು ಕೇಳ್ತಾರೆ, ನನಗೆ ಆರ್ಥರೈಟಿಸ್ ಇದೆ, ನಾನು ಯೋಗ ಎಲ್ಲ ಮಾಡ್ಬೋದು ಅಂತ. ಇಟ್ ಇಸ್ ಅ ವೆರಿ ಕಾಮನ್ ಕ್ವೆಶ್ಚನ್. ಸೊ ನಾವೇನು ಹೇಳೋದು, ಯೋಗ ಅಲ್ಲಿ ದೇ ಕ್ಯಾನ್ ಡೂ ಎಲ್ಲ ರೀತಿ ಎಕ್ಸಸೈಸಸ್ ಮಾಡ್ಬೋದು. ಬಟ್ ಕೆಲವೊಂದು ಆಸನಗಳನ್ನ ದೇ ಹ್ಯಾವ್ ಟು ಅವಾಯ್ಡ್, ಲೈಕ್ ವಜ್ರಾಸನ, ಮಂಡಿ ಊರಿ ಕೆಳಗೆ ಕೂತ್ಕೊಳ್ಳೋ ಆಸನ ಮಾಡಿದ್ರೆ ಕಾರ್ಟ್ಲೇಜ್ ಡ್ಯಾಮೇಜ್ ವರ್ಸನ್ ಆಗುತ್ತೆ. ಹಾಗೆ ನೆಲದ ಮೇಲೆ ಕೂತ್ಕೊಂಡು ಚಕ್ಲ ಮಕ್ಳ ಮಾಡೋ ಆಸನಗಳನ್ನು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಬಟ್ ಚೇರ್ ಮೇಲೆ ಕೂತ್ಕೊಂಡು ಮಾಡೋದಾಗ್ಲಿ ಅಥವಾ ಮಲ್ಕೊಂಡು ಮಾಡೋ ಆಸನಗಳು, ನಿಂತ್ಕೊಂಡು ಮಾಡೋ ಆಸನಗಳನ್ನೆಲ್ಲ ಮಾಡ್ಬೋದು. ಸೊ ಯೋಗ ವಿಲ್ ಆಲ್ಸೋ ಹೆಲ್ಪ್ ಇನ್ ಸ್ಟ್ರೆಂಥನಿಂಗ್ ದ ಮಸಲ್ಸ್, ಬಟ್ ಕೆಲವೊಂದು ಆಸನಗಳನ್ನ ಅವಾಯ್ಡ್ ಮಾಡಬಾರ್ದು ಅಂತ. ಸೊ ಎಕ್ಸಸೈಸ್ ಕೂಡ ಬೆಸ್ಟ್ ಅಂತಲೇ ಹೇಳ್ತೀರಾ. ಆಸ್ಟಿಯೋ ಆರ್ಥರೈಟಿಸ್ಗೂ ಫುಡ್ಡಿಗೂ ಏನಾದರೂ ಕನೆಕ್ಷನ್ಸ್ ಇದೆಯಾ? ಅಂದರೆ ಇಂಥದ್ದೇ ಫುಡ್ ತಗೋಬೇಕು, ತಗೊಂಡ್ರೆ ಬೆಸ್ಟ್, ಇಂಥದನ್ನ ಅವಾಯ್ಡ್ ಮಾಡಬೇಕು, ಆ ಥರ ಏನಾದರೂ ಇದೆಯಾ? ಸೊ ನಾನು ಆಗಲೇ ಹೇಳ್ದಂಗೆ ಡಯಟ್ ಆಲ್ಸೋ ಪ್ಲೇಸ್ ತುಂಬ ಇಂಪಾರ್ಟೆಂಟ್ ರೋಲ್. ಕ್ಯಾಲ್ಶಿಯಂ ರಿಚ್ ಡಯಟ್ ಅಂದರೆ ಹಾಲು ಪದಾರ್ಥಗಳು, ಹಾಗೇನೆ ರಾಗಿ, ಸೊಪ್ಪು, ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಎಸ್ಪೆಷಲಿ ಹೆಂಗಸರಲ್ಲಿ ಪೋಸ್ಟ್ ಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಆದಾಗ ಬೋನು ಕಾರ್ಟ್ಲೇಜ್ ವೀಕ್ ಆಗುತ್ತೆ. ಸೊ ಕ್ಯಾಲ್ಶಿಯಂ ರಿಚ್ ಡಯಟ್. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ವಿಟಮಿನ್ ಡಿ. ಸೊ ಸನ್ಲೈಟ್ ಎಕ್ಸ್ಪೋಜರ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಆಹಾರ ತಗೊಂಡು ಕ್ಯಾಲ್ಶಿಯಂ ಇರೋದನ್ನ, ಅದು ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗಬೇಕಂದ್ರೆ ನಮ್ಮ ವಿಟಮಿನ್ ಡಿ ಲೆವೆಲ್ಸ್ ಶುಡ್ ಬಿ ಅಡಿಕ್ವೇಟ್. ಸೊ ವಿಟಮಿನ್ ಡಿ ಲೆವೆಲ್ ಸಿಗೋದು ಸನ್ಲೈಟಿಂದ. ಸೊ ವಿ ಸಜೆಸ್ಟ್ ಅರ್ಲಿ ಮಾರ್ನಿಂಗ್ ಸನ್ಲೈಟಲ್ಲಿ ಬಾಡಿನ ಎಕ್ಸ್ಪೋಸ್ ಮಾಡಿದ್ರೆ ದೀಸ್ ಟು ಆರ್ ಇಂಪಾರ್ಟೆಂಟ್ ಥಿಂಗ್ಸ್. ಒನ್ ಇಸ್ ಕ್ಯಾಲ್ಶಿಯಂ ರಿಚ್ ಡಯಟ್, ಒಂದು ಎರಡನೇದು ವಿಟಮಿನ್ ಡಿ ಸನ್ಲೈಟ್ ಎಕ್ಸ್ಪೋಜರ್. ಇಂಥ ಫುಡ್ ಅವಾಯ್ಡ್ ಮಾಡಬೇಕು ಅಂತ ಏನೂ ಇರಲ್ವಾ? ಅದೇ, ಸೊ ಆ ಏಜಲ್ಲಿ ಇಫ್ ಬೇರೆ ಕಾಯಿಲೆಗಳಿದ್ರೆ, ಡಯಾಬಿಟಿಸ್, ಕೊಲೆಸ್ಟ್ರಾಲ್, ಹಾರ್ಟ್ ಡಿಸೀಸ್, ಸೊ ಆ ಡಯಟ್ನ ದೇ ವಿಲ್ ಹ್ಯಾವ್ ಟು ಫಾಲೋ. ಅಂದರೆ ಎಣ್ಣೆ ಪದಾರ್ಥನ, ಆಯಿಲಿ ಫುಡ್, ಪ್ರೊಸೆಸ್ಡ್ ಫುಡ್, ಅದನ್ನೆಲ್ಲ ಕಡಿಮೆ ಮಾಡಬೇಕಾಗುತ್ತೆ. ಬಟ್ ಸ್ಪೆಸಿಫಿಕ್ಲಿ ಮಂಡಿ ನೋವಿಗೆ ಅಂತ ನೋ ಸ್ಪೆಸಿಫಿಕ್ ಡಯಟ್. ಕ್ಯಾಲ್ಶಿಯಂ ರಿಚ್ ಡಯಟ್ ತಗೊಳ್ಳೇಬೇಕು. ಬಟ್ ಆಹಾರಕ್ಕೆ ಮಂಡಿ ನೋವಿಗೆ ದೇರ್ ಇಸ್ ಡೈರೆಕ್ಟ್ ಸಂಬಂಧ ಇಲ್ಲ. ಓಕೆ, ಮಿತ್ಸ್ ಬೇರೆ ಏನಾದರೂ ಇದೆಯಾ ಡಾಕ್ಟರ್ ನಿಮಗೆ ಗೊತ್ತಿರೋ ಹಾಗೆ? ಅಂದ್ರೆ ಪೇನ್ ಕಿಲ್ಲರ್ ತಗೋಬಹುದು, ಕೆಲವರು ಪೇನ್ ತಡ್ಕೊಳಕ್ಕಾಗಲ್ಲ ಅಂತ ಪೇನ್ ಕಿಲ್ಲರ್ ತಗೋತಾರೆ. ಮಿತ್ಸ್ ಅದೇ, ಒನ್ ಈಸ್ ಮೋಸ್ಟ್ ಕಾಮನ್ಲಿ ನೀವು ಹೇಳ್ದಾಗೆ ಪೇನ್ ಕಿಲ್ಲರ್ಸ್, ದೇ ಥಿಂಕ್ ಟ್ಯಾಬ್ಲೆಟ್ ಅಲ್ಲೇನೆ ವಾಸಿ ಆಗತ್ತೆ ಅಂಡ್ ರಿವರ್ಸ್ ಆಗತ್ತೆ. ಒನ್ ಕಾಮನ್ ಮಿತ್ ಇಸ್ ಕಾಯಿಲೆನ ರಿವರ್ಸ್ ಮಾಡ್ಬೋದು ಅಂತ ಅನ್ಕೊಂಡು ಅವರೇ ಟ್ಯಾಬ್ಲೆಟ್ಸು ಕೌಂಟರಲ್ಲಿ, ಮೆಡಿಕಲ್ ಶಾಪ್ಸ್ ಅಲ್ಲಿ ಹೋಗಿ ತಗೋತಾರೆ. ಸೆಕೆಂಡ್ ಥಿಂಗ್ ಇಸ್ ದೇರ್ ಆರ್ ಲಾಟ್ ಆಫ್ ಸೆಂಟರ್ಸ್ ಅಲ್ಲಿ ಹೋಗ್ಬಿಟ್ಟು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ತುಂಬಾ ಪೇಷಂಟ್ಸ್ ದೇ ಕಮ್ ಟು ಅಸ್ ಸೇಯಿಂಗ್ ದೇ ವುಡ್ ಹ್ಯಾವ್ ತುಂಬಾ ದುಡ್ಡು ಕೊಟ್ಟು ಆ ಥೆರಪಿಗಳನ್ನ ತಗೊಂಡಿರ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕೆಲವೊಂದಿಷ್ಟು ಫ್ರಾಡ್ಗಳು ಕೂಡ ಆಗಿದೆ ಅಂಡ್ ದೇ ಹ್ಯಾವ್ ಟೇಕನ್ ಆಕ್ಷನ್ ಆಲ್ಸೋ. ಸೊ ಈ ತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ, ಕಂಪ್ಲೀಟ್ ಪೇನ್ ರಿಲೀಫ್ ವಿತೌಟ್ ಸರ್ಜರಿ. ಸಿ, ನಾವು ಡಾಕ್ಟರ್ಸ್ ಆಗಿ ವಿ ಆರ್ ನಾಟ್ ಸಿಟ್ಟಿಂಗ್ ಟು ಡೂ ಸರ್ಜರಿ ಫಾರ್ ಎವ್ರಿ ಒನ್. ಬಟ್ ಅವರು ಅದನ್ನ ಅನ್ಕೊಂಡು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲ್ಲೇ ವಾಸಿ ಆಗುತ್ತೆ ಅಂತ ದೇ ಟ್ರೈ ಅ ಲಾಟ್ ಆಫ್ ಥಿಂಗ್ಸ್ ಲೈಕ್ ದಿಸ್. ಸೊ ಬೆಸ್ಟ್ ಥಿಂಗ್ ಇಸ್ ಅರ್ಲಿ ಸ್ಟೇಜಲ್ಲೇ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ಅರ್ಲಿ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಸರ್ಜರಿ ಸ್ಟೇಜ್ ತನಕ ಹೋಗೋದೇ ಇಲ್ಲ ಅದು. ಸೊ ವಿತ್ ಮೆಡಿಸಿನ್, ಫಿಸಿಯೋಥೆರಪಿ, ಲೈಫ್ ಸ್ಟೈಲ್ ಚೇಂಜಸ್, ಕರೆಕ್ಟ್ ಡಯಟ್ ಆ್ಯಂಡ್ ನಮ್ದು ಅಡ್ವೈಸ್ ಫಾಲೋ ಮಾಡಿದ್ರೆ ಆ ಸ್ಟೇಜ್ಗೆ ಹೋಗೋದೇ ಇಲ್ಲ. ಸೊ ಅರ್ಲಿ ಸ್ಟೇಜಲ್ಲೇ ಡಾಕ್ಟರ್ಗೆ ಬರೋದು ಒಳ್ಳೇದು. ಅರ್ಲಿ ಸ್ಟೇಜಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಏನೇನು ಗೊತ್ತಾಗತ್ತೋ ಎಲ್ಲ ಟ್ರೈ ಮಾಡಿ ಗ್ರೇಡ್ 3 ಸ್ಟೇಜಲ್ಲಿ ಬರ್ತಾರೆ. ಸೊ ಗ್ರೇಡ್ 3 ಸ್ಟೇಜಲ್ಲಿ ಕರೆಕ್ಟ್. ಸೊ ಆ ಸ್ಟೇಜಲ್ಲಿ ನಮ್ಮ ಹತ್ರ ಬಂದ್ರೆ ವಿ ಆಲ್ಸೋ, ನಮ್ಮ ಹತ್ರ ಏನು ಬೇರೆ ಆಪ್ಷನ್ಸ್ ಇರಲ್ಲ ಟು ಟ್ರೀಟ್. ಸೊ ದಟ್ ಈಸ್ ವೈ ಸರ್ಜರಿ ಅಡ್ವೈಸ್ ಮಾಡಿರ್ತಾರೆ. ಆವಾಗ ಡಾಕ್ಟರ್ ಹೋದ ತಕ್ಷಣ ಸರ್ಜರಿ ಅಡ್ವೈಸ್ ಮಾಡಿದ್ರು ಅನ್ನೋ ಮಿತ್ ಇರುತ್ತೆ. ಸೊ ದಟ್ ಈಸ್ ವೈ ಅರ್ಲಿ ಬಂದ್ರೆ ವಿ ಕ್ಯಾನ್ ಗಿವ್ ಆಪ್ಷನ್ಸ್, ಟ್ರೀಟ್ಮೆಂಟ್ ಆಪ್ಷನ್ಸ್. ಓಕೆ
ಈಗ ಆಸ್ಪತ್ರೆ ಹೋಗೋ ಮುಂಚೆ ನೀವೇ ಹೇಳಿದ್ರಿ ಮನೇಲೆಲ್ಲ ಟ್ರೈ ಮಾಡ್ತಾರೆ ಅಂತ, ಪೇನ್ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ, ಸ್ವಲ್ಪ ಆದ್ರೂ ರಿಲೀಫ್ ಸಿಗ್ಬೇಕು ಅಂದ್ರೆ ಏನಾದ್ರೂ ಟಿಪ್ಸ್ ಕೊಡಬಹುದಾ ನಿಮ್ ಕಡೆ? ಸೊ ಆರ್ಥರೈಟಿಸ್ ಇರೋರಿಗೆ ಫ್ರೀಕ್ವೆಂಟ್ ಆಗಿ ಸ್ವೆಲ್ಲಿಂಗು ಪೇನ್ ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಬೋನ್ ಫ್ರಿಕ್ಷನ್ ಆಗಿ ಒಳ ಊತ ಜಾಸ್ತಿ ಆಗಿ ಸ್ವೆಲ್ಲಿಂಗ್ ಬರುತ್ತೆ, ಪೇನ್ ಬರುತ್ತೆ, ಮಂಡಿ ಮಡ್ಚಕ್ಕೆ ಕಷ್ಟ ಆಗುತ್ತೆ. ಸೊ ಅಕ್ಯೂಟ್ ಮನೇಲಿ ಇರೋವಾಗ ತುಂಬಾ ಪೇನ್ ಬಂತು ಅಂದ್ರೆ ಫಸ್ಟ್ ಥಿಂಗ್ ಈಸ್ ಯು ರೆಸ್ಟ್ ಮಾಡಬೇಕು. ಐಸ್ ಅಪ್ಲಿಕೇಶನ್, ಸೊ ಸ್ವೆಲ್ಲಿಂಗ್ ಇರುವಾಗ ಮನೆಯಲ್ಲೇ ಐಸ್ ಪ್ಯಾಕ್ ಅಥವಾ ತಣ್ಣೀರ್ ಬಟ್ಟೆನ ಅಪ್ಲೈ ಮಾಡಬೇಕು. ಅಂದ್ರೆ ಯಾವ ಜಾಗದಲ್ಲಿ ಸ್ವೆಲ್ಲಿಂಗ್ ಇದೆ ಆ ಜಾಗದಲ್ಲಿ 15 to 20 minutes ಮಾರ್ನಿಂಗ್ ಈವ್ನಿಂಗ್ ಹತ್ರ ಐಸ್ ಪ್ಯಾಕ್ಸ್ ಅಪ್ಲೈ ಮಾಡಬಹುದು. ಪೇನ್ ಕಡಿಮೆ ಮಾಡ್ಲಿಕ್ಕೆ 1 or 2 ಟ್ಯಾಬ್ಲೆಟ್ಸ್ ತಗೋಬಹುದು. 1 or 2 ಟ್ಯಾಬ್ಲೆಟ್ಸ್ ಇಂದ ಹಾರ್ಮ್ ಆಗಲ್ಲ. ಪ್ರಾಬ್ಲಮ್ ಬರೋದು ಲಾಂಗ್ ಟರ್ಮ್, ತಿಂಗಳಾನ್ ಗಟ್ಲೆ ಒಂದ್ ಮಾತ್ರೆ ತಗೋತಾರೆ, ನೋವು ಕಮ್ಮಿ ಆಯ್ತು ಅನ್ಸುತ್ತೆ, ಸೊ ಚೆನ್ನಾಗ್ ಅನ್ಸಿದಾಗ ದೇ ಫೀಲ್ ಓಕೆ ಇದು ತಗೊಂಡ್ರೆ ನನ್ಗೆ ಆರಾಮ ಅನ್ಸುತ್ತೆ ಅಂತ ತಿಂಗಳಾನ್ ಗಟ್ಲೆ ದೇ ವಿಲ್ ಗೋ ಆನ್ ಟೇಕಿಂಗ್ ದ ಸೇಮ್ ಮೆಡಿಕೇಶನ್. ಸೊ ಅದು ತಗೊಂಡಾಗ ಬೇರೆ ಕಿಡ್ನಿಗೆ ಎಫೆಕ್ಟ್ ಆಗೋದು, ಅಲ್ಸರ್ಸ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ವಾಟ್ ವಿ ಸಜೆಸ್ಟ್ ಇದೆ ಆ ಥರ ಆದಾಗ ಐಸ್ ಪ್ಯಾಕ್ಸು ಟ್ಯಾಬ್ಲೆಟ್ ತೊಗೊಂಡು ಪೇನ್ ಕಮ್ಮಿ ಮಾಡಿ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋದ್ರೆ ಅವರು ಸಜೆಸ್ಟ್ ಮಾಡ್ತಾರೆ. ಏನು ಡಾಕ್ಟರ್ ನೀವು ಆಗ್ಲೇ ಹೇಳಿದ್ರಿ ಏಜ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಆಗುತ್ತೆ ಅಂತ. ಆದ್ರೆ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳಿದ್ರೆ ಬರೀ ವಯಸ್ಸಾದವರಿಗೆ ಮಾತ್ರ ಬರುತ್ತೆ ಅಂತಲೇ ಹೇಳಕ್ಕಾಗತ್ತೆ, ಅಂದ್ರೆ ಯಂಗ್ ಏಜ್ ಅಲ್ಲಿ ಇದು ಬರೋದೇ ಇಲ್ವಾ? ಸೊ ಅದೇ, ಸೊ ಎಲ್ಡರ್ಲಿ ಬಗ್ಗೆ ನಾವು ಮಾತಾಡಿದ್ವಿ ಆಗ್ಲೇ. ಯಂಗ್ ಏಜ್ ಅಲ್ಲೂ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಸ್ಪೋರ್ಟ್ಸ್ ಪರ್ಸನ್ಸ್ ಆಲ್ಸೋ ತುಂಬಾ ಕಾಮನ್ ಆಗಿ ನೋಡ್ತೀವಿ. ರುಮಟಾಯ್ಡ್ ಅಲ್ದೇನೆ, ಸೊ ಆಸ್ಟಿಯೋಆರ್ಥರೈಟಿಸ್ ಆಯ್ತು, ರುಮಟಾಯ್ಡ್ ಆಯ್ತು, ಇದೆರಡು ಅಲ್ದೇನೆ ಸ್ಪೋರ್ಟ್ಸ್ ಇಂಜುರೀಸ್ ಆಗಿರುತ್ತೆ. ಯಂಗ್ಸ್ಟರ್ಸ್ ತುಂಬಾ ಸ್ಪೋರ್ಟ್ಸ್ ಆಡೋರಲ್ಲಿ ಲಿಗಮೆಂಟ್ ಇಂಜುರೀಸ್, ತುಂಬಾ ಫುಟ್ಬಾಲು, ಹೈ ಇಂಟೆನ್ಸಿಟಿ ಹೈ ವೆಲಾಸಿಟಿ ಸ್ಪೋರ್ಟ್ಸ್ ಆಡೋರಿಗೆ ಅರ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗುತ್ತೆ. ಅಂದ್ರೆ 50-55 ಆಗೋರಿಗೆ 40-45ಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಜುರಿ ಇಸ್ ಒನ್ ಥಿಂಗ್. ಸೊ ಯಾರೇ ಸ್ಪೋರ್ಟ್ಸ್ ಪ್ಲೇಯರ್ಸ್ ಆಗಿರ್ಬೋದು ಅಥವಾ ಅರ್ಲಿ ನೀ ಇಂಜುರೀಸ್ ಆಗಿದ್ರೆ ಅವರು ಅರ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅರ್ಲಿ ಪ್ರೋಗ್ರೆಷನ್ನ ಪ್ರಿವೆಂಟ್ ಮಾಡಿ. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಏನು ಮೆಸೇಜ್ ಟು ದ ಪೇಷಂಟ್ಸ್ ಏನು ಅಂದರೆ, ಅರ್ಲಿ ಸ್ಟೇಜಲ್ಲೇ ವಿತೌಟ್ ಟ್ರೈಯಿಂಗ್ ಮನೆಯಲ್ಲಿ ಥೆರಪಿ ಮಾಡಿ ಲೇಟ್ ಸ್ಟೇಜಲ್ಲಿ ಪ್ರೆಸೆಂಟ್ ಮಾಡೋ ಬದಲು ಅರ್ಲಿ ಸ್ಟೇಜಲ್ಲೇ ಡಾಕ್ಟ್ರಿಗೆ ತೋರಿಸ್ಕೊಂಡು ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಸರ್ಜಿಕಲ್ ಸ್ಟೇಜ್ವರೆಗೂ ಹೋಗೋದನ್ನ ತಡೆಗಟ್ಬೋದು. ಸೊ ನಿಮ್ಗೆ ಮಂಡಿ ನೋವು ಕಾಣಿಸ್ಕೊಂಡ್ರೆ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಸಿಂಪಲ್ ಎಕ್ಸ್ರೇ, ಮೇಜರ್ ಸ್ಕ್ಯಾನ್ ಆಗಲಿ ಮೇಜರ್ ಟೆಸ್ಟು ಬೇಕಾಗಿಲ್ಲ, ಸಿಂಪಲ್ ಎಕ್ಸ್ರೇ ಮಾಡಿಸ್ಕೊಂಡು ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗಿ ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ರಿಲೀಫ್ ಸಿಗುತ್ತೆ ಆ್ಯಂಡ್ ಪ್ರೋಗ್ರೆಸ್ಸು ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಎಷ್ಟು ಮುಖ್ಯ ಆಗುತ್ತೆ, ಏಜ್ ಆದಮೇಲೆ ಬರುತ್ತೆ ಅಂದರೂ ಕೂಡ ಸುಮ್ಮನೆ ಕೂರಬಾರ್ದು, ಅದು ಗ್ರೇಡ್ 1 ಇದ್ದಾಗಲೇ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋವಂಥದ್ದು ಬೆಸ್ಟ್. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ಟಿಯೋಆರ್ಥರೈಟಿಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.